ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಳಾನಿ ಸಂಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಶ್ರೀಮದ್ ಭವಿಷ್ಯೋತ್ತರ ಪುರಾಣಾಂತರ್ಗತೆ ಶ್ರೀ ವೆಂಕಟೇಶ ಮಹಾತ್ಮೆ ಅದ್ಯ ಕಥಾರಂಭಾತ್ ಪೂರ್ವಂ ಕಿಂಚಿತ್ ಪೂರ್ವಾನುವಾದಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ವೈಶಾಖ ಶುದ್ಧ ದಶಮಿಯ ನಿಮಿತ್ತದಿಂದ ನಡೆಯುತ್ತಿರುವ ಈ ಪ್ರವಚನ ಮಾಲಿಕೆಯಲ್ಲಿ ಇವತ್ತು 3ನೇ ದಿವಸ ನಾವು ಇದ್ದೇವೆ. ನಿನ್ನೆ ದಿವಸ ನಾವು ಆ ವೆಂಕಟ ಪರ್ವತಕ್ಕೆ ಕಲಿಯುಗದಲ್ಲಿ ಅದಕ್ಕಿಂತಲೂ ಮುಂಚೆ ದ್ವಾಪರದಲ್ಲಿ ಶೇಷಾಚಲ ಎಂಬ ಹೆಸರು ಹೇಗೆ ಬಂತು, ಯಾವ ಕಾರಣದಿಂದ ಶೇಷದೇವರಿಗೂ ವಾಯುದೇವರಿಗೂ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು, ಆ ಸ್ಪರ್ಧೆಯ ನಿಮಿತ್ತದಿಂದ ವಾಯುದೇವರು ತಮ್ಮ ಜೀವೋತ್ತಮತ್ವವನ್ನು ಹೇಗೆ ಸ್ಥಾಪನೆ ಮಾಡಿದರು, ಅದರಿಂದಾಗಿ ಶೇಷದೇವರಿಗೆ ಅವರ ಗರ್ವ ಭಂಗವಾಗಿ ವಾಯುದೇವರಿಗೆ ಅವರು ಶರಣಾಗಿ ಮುಂದೆ ಆ ಪರ್ವತಕ್ಕೆ ಶೇಷಾಚಲ ಎಂಬುದಾಗಿ ಹೆಸರು ಬಂತು ಅನ್ನುವ ಕಥೆಯನ್ನು ನೋಡಿದ್ವಿ. ತದನಂತರದಲ್ಲಿ ಇನ್ನೂ ಒಂದು ಮಹತ್ವದ ಭಾಗ ಯಾವುದು ಅಂದರೆ 4ನೇ ಯುಗದಲ್ಲಿ ವೆಂಕಟಾಚಲ ಎಂಬುದಾಗಿ ಯಾಕೆ ಕರೀತಾರೆ ಕಲಿಯುಗದಲ್ಲಿ, ಅದಕ್ಕೆ ಕಾರಣ ಏನು ಅನ್ನುವ ವಿಷಯವನ್ನು ನಾವು ತಿಳ್ಕೊಂಡ್ವಿ. ವೇಂ ಅಂದರೆ ಪಾಪಗಳು, ಅದನ್ನು ಕತ್ತರಿಸುತ್ತದೆ. ಆದ್ದರಿಂದ ಆ ಪರ್ವತಕ್ಕೆ ವೆಂಕಟಾದ್ರಿ ಅಥವಾ ವೆಂಕಟಾಚಲ ಎಂಬುದಾಗಿ ಕರೀತಾರೆ ಅಂತ ಬಂತು. ಆ ವೆಂಕಟಾಚಲ ಅಂತ ಕರೀಬೇಕಾದ್ರೆ ಆ ಪಾಪಗಳನ್ನು ಕಳೆದಂತಹ ಯಾವುದಾದ್ರೂ ಒಂದು ನಿರ್ದೇಶನವನ್ನು ತೋರಿಸ್ಬೇಕಲ್ಲ, ಕಥೆಯನ್ನು ತೋರಿಸ್ಬೇಕಲ್ಲ ಅಂತ ಅಲ್ಲಿ ಮಾಧವ ಬ್ರಾಹ್ಮಣನ ಕಥೆಯನ್ನು ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಹೇಗೆ ಪುರಂದರ ಎಂಬ ಮಹಾನುಭಾವನಿಗೆ ಮಾಧವ ಎಂಬ ಉತ್ತಮನಾದ ಬ್ರಾಹ್ಮಣ ಮಗ ಹುಟ್ಟಿ ಅಂತ್ಯಜಡ ಸಂಘವನ್ನು ಮಾಡಿ ಭ್ರಷ್ಟನಾಗಿದ್ದ. ಆದರೂ ಸಕಾಲಕ್ಕೆ ಸಜ್ಜನರ ಸಂಘ ಉಂಟಾಗಿ ವೆಂಕಟಾಚಲದ ಸ್ಪರ್ಶದಿಂದ ಭೂಧರ ಸ್ಪರ್ಶ ಮಾತ್ರೇಣ ಅಂತ ಹೇಳಿದಂತೆ ಉದ್ಧಾರವಾದಂತಹ ಕಥೆಯನ್ನು ನಾವು ಕೇಳ್ತೀವಿ. ಅತ್ಯಂತ ರೋಚಕವೂ ಮತ್ತು ಚೆನ್ನಾಗಿ ನಮಗೆ ಬೇಕಾಗುವ ಅರ್ಥಾತ್ ಉದ್ಬೋಧಕವೂ ಆದಂತಹ ಕಥೆಯನ್ನು ಆ 4ನೇ ಭಾಗ ತಿಳಿಸಿಕೊಡುತ್ತದೆ. ಅಷ್ಟು ನಿನ್ನೆ ದಿವಸ ನೋಡಿ ಆ 1ನೇ ಅಧ್ಯಾಯವನ್ನು ನಾವು ಸಮಾಪನ ಮಾಡಿದ್ದೇವೆ. ಈಗ 2ನೇ ಅಧ್ಯಾಯವನ್ನು ಆರಂಭ ಮಾಡ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಅದ್ಯ ಕಥಾ ಪ್ರಸಂಗ. ಜನಕ ಉವಾಚ. ಮರುತ್ಪ್ರಾಹಾಹಿ ರಾಜಂ ತಂ ಭಗವಾನಾಗಮಿಷ್ಯತಿ ಇತಿ ತ್ವಯೋದಿತಂ ಪೂರ್ವಂ ತನ್ಮಮ ಚಕ್ಷ್ವವಿಸ್ತರಾತ್. ಕಥಂ ನಾರಾಯಣ ಪ್ರಾಪ್ತಃ ಕಸ್ಮಾದ್ವಾ ಕಾರಣಾನ್ಮುನೆ
ತತ್ರಾಗತ್ಯ ಕೃತಂ ಕರ್ಮ ತನ್ಮಮ ಚಕ್ಷ್ವಭೂಸುರ. ಅಲ್ಲಿ ಜನಕರಾಜ ಶತಾನಂದ ಋಷಿಗಳಿಗೆ ಕೇಳ್ತಾ ಇದ್ದಾನೆ, 4 ಯುಗಗಳ ಈ ಕಥೆಯನ್ನು ನಮಗೆ ತಿಳಿಸಿದ ಮೇಲೆ ಬಹಳ ಮನಸ್ಸಿಗೆ ಸಂತೋಷವಾಗಿದೆ. ವಿಶೇಷವಾಗಿ ವೆಂಕಟೇಶ ಪರ್ವತದ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಭಕ್ತಿ ಉಂಟಾಗಿದೆ. ಈಗ ನೀವು ಹೇಳುವಾಗ, ವಾಯುದೇವರ ಕಥೆಯನ್ನು ಹೇಳುವಾಗ ಶ್ರೀನಿವಾಸ ಭೂಲೋಕಕ್ಕೆ ಬಂದ ಅನ್ನುವ ಒಂದು ಮಾತು ಬರ್ತದಲ್ಲಿ, ಆ ಕಥೆಯನ್ನು ನನಗೆ ತಿಳಿಸಬೇಕು. ವೈಕುಂಠದಲ್ಲಿರುವ ನಾರಾಯಣ ಮೂರ್ತಿ ಪರಮಾತ್ಮ ಶೇಷ ಪರ್ವತಕ್ಕೆ ಹೇಗೆ ಬಂದ, ಕಾರಣ ಏನಾಯಿತು, ಯಾವ ಕಾರಣಕ್ಕಾಗಿ ಶೇಷಾಚಲವನ್ನು ಅವನು ಬಂದು ಸೇರಿದ ಅನ್ನೋದನ್ನು ತಿಳಿಸಬೇಕು ಎಂಬುದಾಗಿ ಹೇಳ್ತಾರೆ. ಕಥಂ ವೈಕುಂಠ ಲೋಕಂ ತು ತ್ಯಕ್ತವಾನ್ ಪುರುಷೋತ್ತಮ. ಅವನು ಸಾಕ್ಷಾತ್ತಾಗಿ ವೈಕುಂಠ ಲೋಕದಿಂದ ಇಳಿದು ಬರಬೇಕಾದ್ರೆ ಏನೋ ಒಂದು ದೊಡ್ಡ ಕಾರ್ಯನೇ ಇರಬೇಕು. ಆ ಕಾರ್ಯವನ್ನು ನನಗೆ ತಿಳಿಸಬೇಕು. ಹೀಗಾಗಿ ಆ ಕಾರ್ಯ ಒಂದೇ ಅಲ್ಲ, ಚರಿತಂ ತಸ್ಯ ಮಾಹಾತ್ಮ್ಯಂ ತೀರ್ಥಾನಾಂ ಪರ್ವತಸ್ಯ ಚ. ಇನ್ನು ಈ ವೈಕುಂಠ ಪರ್ವತದಲ್ಲಿ ಅನೇಕ ತೀರ್ಥಗಳು ಇವೆ ಅಂತಲೂ ಹೇಳ್ತಾರೆ. ಕೋಟಿ ಕೋಟಿ ತೀರ್ಥಗಳಿಂದ ಕೂಡಿದ ಆ ಭೂಧರ, ಅಲ್ಲಿರುವಂತಹ ತೀರ್ಥಗಳ ಮಹಾತ್ಮೆಯನ್ನು ನನಗೆ ತೋರಿಸಬೇಕು, ಆ ಪರ್ವತದ ಮಹಾತ್ಮೆಯನ್ನು ಹೇಳಬೇಕು. ಅಲ್ಲಿರುವಂತಹ ಇನ್ನೂ ವಿಶೇಷ ರೂಪದಲ್ಲಿ ಭಗವಂತ ಕಾಣಿಸಿಕೊಂಡಿದ್ದಾನೆ, ವರಾಹ ರೂಪದಲ್ಲಿ. ಯಾವ ಇಡೀ ಪರ್ವತವೇ ವರಾಹ ದೇವರ ಅದು ಸ್ವತ್ತಾಗಿದೆಯೋ ಆ ವರಾಹ ರೂಪಿಯಾದ ವಿಷ್ಣುವಿನ ಮಹಾತ್ಮೆಯನ್ನು ಕೂಡ ನೀನು ವಿಸ್ತಾರವಾಗಿ ನನಗೆ ಹೇಳಬೇಕು. ಆಕಾಶರಾಜ ಚರಿತಂ ಭ್ರಾತುಸ್ತಸ್ಯ ಮಹಾತ್ಮನಃ ಯಸ್ಯ ಪುತ್ರಿ ರಮಾದೇವಿ ಜಾಮಾತಾ ಚ ಜಗತ್ಪತಿ ದೇವಾನಾಂಚ ಋಷೀಣಾಂಚ ದೇವಸ್ತ್ರೀಣಾಂ ಸಮಾಗಮಂ. ಈ ಎಲ್ಲ ವಿಷಯಗಳನ್ನು ತಿಳಿಸ್ಬೇಕು. ತಿಳಿಸುವಾಗ ಕೇವಲ ವೆಂಕಟೇಶ ದೇವರ ಚರಿತ್ರೆಯನ್ನು ಅಷ್ಟೇ ಅಲ್ಲ, ಅವನಿಗೆ ಆ ಆಕಾಶರಾಜನಾಗಿ ಹುಟ್ಟುವ ಸೌಭಾಗ್ಯವನ್ನು ಪಡೆದ ಯಾವ ಮಾಧವ ಬ್ರಾಹ್ಮಣ ಇದ್ದಾನೆ ಅದರ ವಿಷಯವನ್ನು ತಿಳಿಸಿದ್ರು. ಆ ಆಕಾಶರಾಜನ ಕಥೆ, ಅವರ ಮಕ್ಕಳ ಕಥೆ, ಅಲ್ಲಿ ಹುಟ್ಟುವಂತಹ ಸಾಕ್ಷಾತ್ ರಮಾದೇವಿಯ ಸ್ವರೂಪಳಾದ ಆ ಮಗಳ ಕಥೆ, ಆ ಮಗಳನ್ನ ವಿವಾಹ ಮಾಡಿಕೊಂಡಂತಹ ವೆಂಕಟೇಶ ದೇವರ ಕಥೆ, ಜಾಮಾತ ಅಂತಂದ್ರೆ ಅಳಿಯನಾಗಿ ಹೇಗೆ ವೆಂಕಟೇಶ ಬಂದಿದ್ದಾನೆ ಆ ಕಥೆಯನ್ನ, ಅದರ ಜೊತೆಗೆ ದೇವತೆಗಳು, ಋಷಿಗಳು, ದೇವಸ್ತ್ರೀಯರು ಇವರೆಲ್ಲರೂ ಕೂಡ ಆ ಪ್ರದೇಶಕ್ಕೆ ಅವತಾರ ಮಾಡಿ ಬಂದರು ಅಂತ ಹೇಳ್ತಾರಲ್ಲ, ಆ ಸಮಾಗಮವನ್ನೆಲ್ಲ ನನಗೆ ತಿಳಿಸಬೇಕು ಎಂಬುದಾಗಿ ಕೇಳ್ತಾರೆ. ಶತಾನಂದ ಉವಾಚ. ಆವಾಗ ಶತಾನಂದರಿಗೆ ಬಹಳ ಸಂತೋಷ ಆಯಿತು. ಕೇಳುವವರು ಬಹಳ ಮನಸ್ಸು ಕೊಟ್ಟು ಕೇಳಿದರೆ ಸಂತೋಷ ಆಗ್ತದೆ, ಆ ಕಡೆ ಈ ಕಡೆ ವ್ಯತ್ಯಾಸ ಮಾಡಿದರೆ ಸಂತೋಷ ಆಗೋದಿಲ್ಲ. ಶತಾನಂದರಿಗೆ ಕೇಳ್ತಾ ಇದ್ದಾರೆ, ತದೇಕ ಚಿತ್ತರಾಗಿ ಕೇಳ್ತಾ ಇದ್ದಾರೆ. ಇಷ್ಟೊತ್ತು ಏನು ಹೇಳಿದ್ರು ಅದನ್ನು ತಿರುಗಿ ಹೇಳಿದರು. ತಿರುಗಿ ಹೇಳಿ ಅದರ ಮೇಲೆ ಇಷ್ಟು ವಿಸ್ತಾರವನ್ನು ನೀವು ಮಾಡಬೇಕು. ಸ್ವಲ್ಪ ಕೇಳಲಿಕ್ಕೆ ಇಚ್ಛೆ ಇಲ್ಲ ನಮಗೆ, ವಿಸ್ತಾರವಾದದ್ದನ್ನು ಕೇಳಲಿಕ್ಕೆ ಇಚ್ಛೆ ಉಂಟು ಅನ್ನುವ ಮಾತನ್ನು ಅಲ್ಲಿ ಹೇಳ್ತಾರೆ. ಆವಾಗ ಶತಾನಂದರು ಆ ವಿಷಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪುರಾತು ಋಷಯಃ ಸರ್ವೇ ಕಶ್ಯಪಾದ್ಯ ಮುನೀಶ್ವರಾ ಸನ್ಮಖಂ ಜಾಹ್ನವೀ ತೀರೆ ಸಂತೋಷಾಚಕ್ರಿರೇ ದ್ವಿಜಾಃ. ಹಿಂದೆ ಋಷಯಃ ಸರ್ವೇ, ಋಷಿಗಳೆಲ್ಲರೂ ಸೇರಿ ಕಶ್ಯಪಾದಿ ಮುನೀಶ್ವರರು, ಕಶ್ಯಪರು, ವಸಿಷ್ಠರು, ಅತ್ರಿಗಳು, ಭರದ್ವಾಜರು ಎಲ್ಲರೂ ಸೇರಿ ಮುನೀಶ್ವರರು ಎಲ್ಲ ಬಂದು ಸನ್ಮಖಂ, ಮಖ ಅಂತಂದರೆ ಒಂದು ದೊಡ್ಡದಾದಂತಹ ಒಂದು ಯಜ್ಞ, ಅದನ್ನು ಜಾಹ್ನವೀ ತೀರೆ, ಜಾಹ್ನವೀ ತೀರ ಅಂದರೆ ಈ ಗಂಗಾ ನದಿಯ ದಂಡೆಯಲ್ಲಿ ಮಾಡ್ತಾ ಇದ್ರು, ಸಂತೋಷದಿಂದ ಮಾಡ್ತಾ ಇದ್ರು. ಯಾಕೆ ಮಾಡ್ತಾ ಇದ್ರು ಅಂತದ್ದೇನಾದರೂ ಒಂದು ಪ್ರಸಂಗ ನಡೆದಿತ್ತ, ಅವ್ರಿಗೇನಾದರೂ ಅನುಕೂಲ ಆಗಬೇಕಿತ್ತ ಅಂದರೆ ಇಲ್ಲ. ಅವರೆಲ್ಲರೂ ಕೂಡ ವಿಗತ ಕಲ್ಮಶರು, ಅವ್ರಿಗೆ ಯಾವುದೂ ಕೂಡ ಮತ್ತೆ ಲೌಕಿಕದಿಂದ ಆಗಬೇಕಾದದ್ದಿಲ್ಲ. ಸಂತೋಷ ಹೆಚ್ಚಾಯಿತು, ಭಗವಂತನ ಮೇಲೆ ಭಕ್ತಿ ಹೆಚ್ಚಾಯಿತು, ಅದಕ್ಕಾಗಿ ಮಾಡುತ್ತಾರೆ. ಅದಕ್ಕಾಗಿ ಮಾಡುವಂತಹ ಅವರು ತಸ್ಮಿನ್ ಕಾಲೇ ನೃಪಶ್ರೇಷ್ಠ ನಾರದೋ ಮುನಿ ಸತ್ತಮಃ. ಅಲ್ಲಿಗೆ ನಾರದರು ಅಲ್ಲಿ ಇಳಿದು ಬರ್ತಾರೆ. ನಡೆದಾಗ ನಾರದರು ಬಂದರು ಅಂದರೆ ಒಂದು ದೊಡ್ಡ ದೇವತಾ ಕಾರ್ಯ ನಡೀತದೆ ಅಂತ ಒಂದು ಸಾಮಾನ್ಯ. ಎಲ್ಲೇ ಆದರೂ ನಾರದರ ಸಮಾಗಮ ಅಷ್ಟು ಚೆಂದಾಗಿ ಆಗ್ತದೆ. ಉವಾಚ ವಚನಂ ವಿಪ್ರಾನ್ ಕಿಮರ್ಥೋಯಂ ಕರ್ತುತ್ತಮಃ ಕೋ ಭುಂಕ್ತೆ ಯಜ್ಞ ಸುಫಲಂ ಕೋ ಬಾಧೇಯ ಸುರೋತ್ತಮಃ ಕೃತಯಜ್ಞ ಫಲಂ ತಸ್ಯ ಕಸ್ಯ ಚಾರ್ಪ್ಯತೆ ಮುನಿಪುಂಗವಾಹ. ಎಲೈ ಮುನಿಶ್ರೇಷ್ಠರೇ, ಒಂದು ಉತ್ತಮವಾದ ಯಜ್ಞವನ್ನು ನೀವು ಮಾಡ್ತಾ ಇದ್ದೀರಿ. ಅದು ಅನೇಕ ದಿನಗಳ ಕಾಲ ನಡೆಯುವಂತಹ ಉತ್ತಮ ಯಜ್ಞ. ಯಾವ ಯಜ್ಞವನ್ನು
ಲೌಕಿಕವಾದ ಅಪೇಕ್ಷೆ ಇಲ್ಲದೆ ನೀವು ಮಾಡ್ತಾ ಇದ್ದೀರಿ, ಅದು ಅತ್ಯಂತ ಶ್ರೇಯಸ್ಕರವಾದ ಯಜ್ಞವೇ. ಅದನ್ನು ಮೊದಲಿಗೆ ಅವರು ಹೊಗಳ್ತಾರೆ. ಹೊಗಳಿ ಯಾಕಂದರೆ ಕ್ರತೂತ್ತಮ ಅಂದರು. ಕ್ರತೂತ್ತಮ ಅಂದ್ರೇನು? ಯಜ್ಞ ಮಾಡುವುದರಲ್ಲೇ ಶ್ರೇಷ್ಠವಾದ ಯಜ್ಞ ಅಂತಂದ್ರೆ ನಿಷ್ಕಾಮವಾದ ಯಜ್ಞ ಅಂತ ಅರ್ಥ. ಇದಕ್ಕೆ ಭಗವದ್ಗೀತೆಯ ವ್ಯಾಖ್ಯಾನವನ್ನು ಮಾಡಿದ್ರೆ ಗೊತ್ತಾಗ್ತದೆ. ಉತ್ತಮವಾದ ಯಜ್ಞ ಅಂದ್ರೆ ಯಾವುದು? ನಿಷ್ಕಾಮವಾಗಿ ಮಾಡಿದ ಯಜ್ಞ. ಅಂತಹದ್ದನ್ನು ನೀವು ಮಾಡ್ತಾ ಇದ್ದೀರಿ. ಈ ಯಜ್ಞದ ಫಲವನ್ನು ಯಾರು ಭುಂಕ್ತೆ, ಯಜ್ಞ ಫಲ ಭೋಕ್ತಾ ಯಾರು ಅಂತ ಪ್ರಶ್ನೆ ಮಾಡಿ. ಆಮೇಲೆ ಕೋವಾಧೇಯ, ಯಾರನ್ನ ಧ್ಯಾನ ಮಾಡಬೇಕು? ಧ್ಯೇಯ ಸದಾ ಸವಿತರ್ಮಂಡಲ ಮಧ್ಯವರ್ತಿ ಇದ್ದಾನ ನಾರಾಯಣ. ಅದನ್ನ ಅವರಿಗೆ ಮನದಟ್ಟು ಮಾಡಬೇಕಾಗಿದೆ, ಅರ್ಥಾತ್ ನಮಗೆ ಮನದಟ್ಟು ಮಾಡಬೇಕಾಗಿದೆ. ಅದಕ್ಕೆ ಅವರು ಮುಂದೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಕೋವಾಧ್ಯಯ ಸುರೋತ್ತಮ. ಹೀಗಾಗಿ ನೀವು ಕೊನೆಗೆ ಅರ್ಪಣ ಯಾರಿಗೆ ಮಾಡ್ತಾರೆ? ಕೃಷ್ಣಾರ್ಪಣ ಅಂತ ಮಾಡಬೇಕು. ಅದನ್ನೇ ಅವ್ರ ಬಾಯಿಯಿಂದ ಹೇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಿಗೆ ಇದರ ಸಮಸ್ತವಾದ ಶ್ರೇಯಸ್ಸನ್ನ ಅರ್ಥಾತ್ ಈ ಕಾರ್ಯವನ್ನ ಅರ್ಪಣೆ ಮಾಡ್ತೀರಿ? ನಚಾರ್ಪಿತಂ ಹೇಳ್ತಾರಲ್ಲ, ನಚಾರ್ಪಿತಂ ಕರ್ಮ ಯದಪ್ಯಕಾರಣಂ ಅಂತ ಹೇಳಿದ್ದ ಶಾಸ್ತ್ರದೊಳಗೆ. ಅರ್ಪಣೆ ಮಾಡದೇ ಇರುವ ಕರ್ಮ ನಿಷ್ಕಾಮವಾಗಿದ್ರೂ ಫಲ ಕೊಡುವುದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ನಿಷ್ಕಾಮ ಕರ್ಮ ಮಾಡಿದ್ದು ಹೌದು, ಆದರೆ ಅದನ್ನು ಕೊನೆಗೆ ಅರ್ಪಣೆ ಅಂತ ಮಾಡದೇ ಇದ್ರೆ ಅದು ಫಲವನ್ನು ಕೊಡುವುದಿಲ್ಲ. ಅದು ಫಲವನ್ನು ಯಾರಿಗೂ ಕೂಡ ಕೊಡುವುದಿಲ್ಲ. ಆದ್ದರಿಂದ ಯಾರಿಗೆ ಈ ಕರ್ಮದ ಫಲವನ್ನು ನೀವು ಕೊಡ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಕೇಳಿ. ಇತಿ ನಾರದ ವಾಕ್ಯಂ ತು ಶ್ರುತ್ವಾತೆ ಮುನಿಪುಂಗವಾಹ ಸಂಶಯಾರ್ಥಂ ಸಮಾಪನ್ನ ಕಥಮತ್ರ ವಿಚಾರ್ಯತಾಂ. ಹೀಗೆ ನಾರದರು ಪ್ರಶ್ನೆ ಮಾಡಿದರು. ಆವಾಗ ಅವರು ಸಂಶಯಾಪನ್ನರಾದರಂತೆ. ನಿಜವಾಗಿಯೂ ಈ ಕಾರ್ಯ ನಡೆದು ಭಗವಂತನೇ ಸರ್ವೋತ್ತಮ ಅಂತ ಹೇಳಬೇಕಾಗಿತ್ತು. ಹೀಗಾಗಿ ಅವರು ಸಂಶಯ ಮಾಡದಂತೆ ನಡ್ಕೊಳ್ತಾ ಇದ್ದಾರೆ. ಕಥಮತ್ರ ವಿಚಾರ್ಯತಾಂ. ವಿಚಾರ ಮಾಡಬೇಕಾಯ್ತಲ್ಲ ಈ ವಿಷಯ. ಸ್ಟಾರ್ಟ್ ಮಾಡಿಬಿಟ್ವಿ, ಅದನ್ನು ಮುಗಿಸೋದು ಹೆಂಗೆ ಗೊತ್ತಿಲ್ಲ. ಹೀಗಾಗಿ ಯಾವ ರೀತಿಯಾಗಿ ಇದನ್ನು ನಾವು ಸಮಾಪನೆಗೊಳಿಸಬೇಕು ಅಂತ ವಿಚಾರ ಮಾಡಿದ್ರು. ಆವಾಗ ಅಲ್ಲಿರುವಂತಹ ಶ್ರೇಷ್ಠರು, ವಯಸ್ಸಾದವರು ಯಾರಿದ್ದಾರೆ? ಭೃಗು ಋಷಿಗಳಿದ್ದಾರೆ. ಅದಕ್ಕಾಗಿ ಹೇಳಿದ್ರು, ಸಮ್ಮಿಲಿತ್ವಾ ತದಾ ಸರ್ವೇ ಭೃಗುಂ ಬ್ರಹ್ಮ ವಿದಾಂಬರಂ ತಮೂಚುಹು ಭಕ್ತಿ ನಮ್ರಾಂಗಾಹ ಕೃತಾಂಜಲಿ ಪುಟಾಸ್ಥಿತಾಹ ಗಚ್ಚ ಶೀಘ್ರಂ ಮಹಾಬುದ್ಧೇ ಪರಂ ವೇತ್ತುಂ ಸುರೋತ್ತಮಂ. ಅದಕ್ಕಾಗಿ ಭೃಗು ಋಷಿಗಳ ಹತ್ರ ಬಂದು ನಮಸ್ಕಾರ ಮಾಡಿದರು. ಕೃತಾಂಜಲಿ ಪುಟಾಹ ಮತ್ತೆ ಭಕ್ತಿ ನಮ್ರಾಂಗಾಹ, ಒಳ್ಳೆಯ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿ ಕೇಳಿದರು. ದೊಡ್ಡವರಿಗೆ ಮಾತನಾಡುವ ರೀತಿ ಹಿಂಗಿರಬೇಕು. ಭಕ್ತಿಯಿಂದ ವಿನಯದಿಂದ, ವಿನಯವೇ ಆಭರಣದಂತೆ ಹಾಕ್ಕೊಂಡಿರ್ಬೇಕಂತ ಯಾವಾಗಲೂ. ಆ ಆಭರಣದಿಂದ ಅವರು ಕೈ ಮುಗಿದು ಕೇಳ್ತಾ ಇದ್ದಾರೆ, ದಯವಿಟ್ಟು ಮಹಾಜ್ಞಾನಿಗಳೇ, ಭೃಗು ಋಷಿಗಳೇ, ನೀವು ಸುರೋತ್ತಮರು ಯಾರಿದ್ದಾರೆ ಅಂದರೆ ಸರ್ವೋತ್ತಮರು ಯಾರಿದ್ದಾರೆ ಅದನ್ನು ತಿಳಿದುಕೊಂಡು ಬರಲಿಕ್ಕೆ ಹೀಗೆ ಪ್ರಸ್ಥಾನ ಮಾಡಬೇಕು, ಈಗಲೇ ಹೊರಡಬೇಕು ಎಂಬುದಾಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆವಾಗ ಏನು ಹೆಚ್ಚು ವಿಚಾರ ಮಾಡಲಿಲ್ಲ. ಭೃಗು ಋಷಿಗಳು ಹೇಳಿದರು, ಎಲ್ಲ ಋಷಿಗಳು ಕೇಳ್ತಾ ಇದ್ದಾರೆ ಅಂದಮೇಲೆ ಆ ಕೆಲಸ ಮಾಡಬೇಕು. ತಕ್ಷಣಕ್ಕೆ ಹೇಳಿದರು, ಇತಿ ತೇಷಾಂ ವಚ ಶ್ರುತ್ವ ಯಯೌ ಕಂಜಜ ಮಂದಿರಂ. ಆ ಮಾತನ್ನು ಕೇಳಿ, ಕಂಜಜ ಅಂದರೆ ಬ್ರಹ್ಮದೇವರು, ಕಂಜ ಅಂದರೆ ಪದ್ಮ, ಪದ್ಮದಲ್ಲಿ ಇರುವಂತಹ ಬ್ರಹ್ಮದೇವರು, ಪದ್ಮದಲ್ಲಿ ಹುಟ್ಟಿದವರು, ನಾಭಿ ಪದ್ಮದಲ್ಲಿ ಹುಟ್ಟಿದವರು. ಆದ್ದರಿಂದ ಆ ಬ್ರಹ್ಮದೇವರ ಮನೆಗೆ ಅವರು ಹೋದರು. ಅಲ್ಲಿ ಹೋಗಿ ನೋಡ್ತಾರೆ, ಬ್ರಹ್ಮದೇವರು ಎಷ್ಟು ಚೆನ್ನಾಗಿ ಆಸೀನರಾಗಿ ಕೂತಿದ್ದಾರೆ. ಸರಸ್ವತಿಯ ಒಟ್ಟಿಗೆ ಬ್ರಹ್ಮದೇವರು ಆ ಸಭೆಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಅದ್ಭುತವಾಗಿ. ತತ್ರ ದೃಷ್ಟ್ವಾ ಅಷ್ಟಬಾಹುಂ ತಂ ಸಾಕ್ಷಾತ್ ಬ್ರಹ್ಮಾಣಮಗ್ರಜಂ ಚತುರ್ಮುಖ ಮುದಾರಾಂಗಂ ಸರಸ್ವತ್ಯಾನು ಸೇವಿತಂ. 8 ಕೈಗಳುಳ್ಳ, 4 ತಲೆಗಳುಳ್ಳ ಅದ್ಭುತವಾದ ಅಗ್ರಜಂ, ಎಲ್ಲಕ್ಕಿಂತ ಮೊದಲು ಹುಟ್ಟಿದ ಬ್ರಹ್ಮದೇವರು ಸರಸ್ವತಿಯಿಂದ ಅನುಸೇವಿತರಾಗಿ, ಸರಸ್ವತಿಯಿಂದ ಸೇವೆ ಪಡಿತಾ ಆ ಬ್ರಹ್ಮದೇವರು ಅಲ್ಲಿ ಕೂತಿದ್ದಾರೆ. ಚತುರಾಸ್ಯ ಸಮುದ್ಭೂತ ವೇದ ಘೋಷ ವಿರಾಜಿತಂ. ಮತ್ತು ನಮ್ಮಂತೆ ಅವರು ಸುಮ್ಮನೆ ಹರಟೆ ಹೊಡೆಯೋದಿಲ್ಲ. ಒಂದು ತಲೆಗೆ ಹರಟೆ ಹೊಡೆಯೋದು ಮುಗಿತಾ ಇಲ್ಲ. ಅವರಿಗೆ 4 ತಲೆ ಇದೆ, ಆದರೂ 4 ತಲೆಗಳಿಂದ ಬ್ರಹ್ಮದೇವರು ಮಾಡ್ತಾ ಇರೋ ಕೆಲಸ ಏನು ಅಂದರೆ ವೇದ ಘೋಷ ವಿರಾಜಿತಂ. ಯಾವಾಗಲೂ ಉದ್ಗೀರ್ಯಂತೆ ನಿಶಮ್ಯತಃ ಅಂತ ಬರ್ತದೆ ನೋಡಿ. ಅನಿಶಮ್ಯತಃ, ಯಾರ ಬಾಯಿಯಿಂದ ಮುಖಕಮಲದಿಂದ ಯಾವಾಗಲೂ ವೇದಘೋಷ ಬರ್ತದೋ ಅಂತ ಅಲ್ಲಿ ಪರಮಾತ್ಮನಿಗೆ ಹೇಳಿದರು. ಇಲ್ಲಿ ವೇದವನ್ನು ಘೋಷ ಮಾಡ್ತಾ ಈ 4 ಮುಖಗಳಿಂದ ಶೋಭಿಸ್ತಾ ಇದ್ದಾರೆ. ದಿಶಾಪಾಲ ಗಣೈ ಸಾರ್ಧಂ ಕಿರೀಟ ಮುಕುಟೋಜ್ವಲಂ.
ಸ್ತುವಂತಂ ಜಗದೀಶಾನಂ ನಾರಾಯಣ ಮನಾಮಯಂ. ಮತ್ತೆ ಹೆಂಗೆ ಇದ್ರು ಅಂದ್ರೆ ಅವರು ಇಷ್ಟೆಲ್ಲ ಮಾಡ್ತಾ ಇರುವಾಗ ಸದಾ ಕಾಲ ವೇದಗಳನ್ನ ಪಾರಾಯಣ ಮಾಡ್ತಾ ಇದ್ದಿದ್ದು ಅಷ್ಟೇ ಅಲ್ಲ, ಆ ವೇದಗಳ ಪಾರಾಯಣದಿಂದ ಭಗವತ್ ಚಿಂತನೆಯನ್ನು ಮಾಡ್ತಾರೆ. ಹೇಳ್ತಾರೆ, ನಾವು ಯಾವುದಾದ್ರೂ ಒಂದು ಸ್ತೋತ್ರ ಮಾಡಬೇಕಾದ್ರೆ ಆ ಸ್ತೋತ್ರದ ಅರ್ಥ ತಿಳಿದುಕೊಂಡು ದೇವರಿಗೆ ನಾವು ಚಿಂತನೆ ಮಾಡಿದರೆ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಪೂರ್ಣ ಅದರ ಫಲ ಸಿಗ್ತದೆ. ಇದು ಸ್ತೋತ್ರ ಅಲ್ಲ, ಸಾಕ್ಷಾತ್ ವೇದ, ಇದು ವೇದವಾಣಿ. ಆ ವೇದವಾಣಿಯನ್ನ ಅನಿಶವಾಗಿ ಕ್ಷಣಕ್ಕೆ ಬಿಡದೆ ಮತ್ತೆ ಪಾರಾಯಣ ಮಾಡ್ತಾ ಇರುವ ಆ ಬ್ರಹ್ಮದೇವರು ಪ್ರತಿಯೊಂದು ನಿಮಿಷದ ಅನೇಕ ಭಾಗಗಳಲ್ಲಿ ಆ ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ರು. ವೇದ ಮಂತ್ರ ಅಂದ್ರೆ ಸಾಕು, ಅದರೊಳಗೆ ಭಗವತ್ ಚಿಂತನೆಯನ್ನು ಮಾಡ್ತಾರೆ. ಸ್ತುವಂತಂ ಜಗದೀಶಾನಂ ನಾರಾಯಣಂ ಅನಾಮಯಂ ಅಂತ ಹೇಳಿ ಆವಾಗ ಇವರು ಬರ್ತಾರೆ. ಬಂದು ನಮಸ್ಕಾರವನ್ನು, ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತೆ. ತಂ ನತ್ವಾ ಭಕ್ತಿ ಭಾವೇನ ಮಹಾದೀಪ್ತ್ಯಾವಿರಾಜಿತಂ ಪಾತಯಾಮಾಸ ಕಾಯಂ ಸ್ವಂ ಪುರತಃ ಕಂಗ ಜನ್ಮನಃ. ಪಾತಯಾಮಾಸ ಅಂದ್ರೆ ಬಿದ್ರು ಅಂತ, ಕಾಲಿಗೆ ಬೀಳೋದು ಅಂದ್ರೆ ಅರ್ಥ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದು. ಅಷ್ಟಾಂಗ ಸಹಿತವಾಗಿ ನಮಸ್ಕಾರವನ್ನು ಮಾಡಿದ್ರು. ಮಾಡಿದ ಆ ಭೃಗು ಋಷಿಗಳನ್ನ ಯಾರು ಬ್ರಹ್ಮದೇವರು ನೋಡಲೇ ಇಲ್ಲ ಅಂತ, ನೋಡಿದ್ರು ಮಾತಾಡಲಿಲ್ಲ ಅಂತ. ಪತಿತಂ ಸ ಭೃಗುಂ ದೃಷ್ಟ ನೋ ವಾಚ ವಚನಂ ವಿಧಿ. ಒಂದು ಮಾತು ಆಡಲಿಲ್ಲ. ಸ್ವಲ್ಪ ಹೊತ್ತು ಕಾಯ್ದ್ರು, ಈಗೇನಾದರೂ ಮಾತಾಡಿಸ್ತಾರೆ ಅಂತ. ಮಾತಾಡಲಿಲ್ಲ. ಎಷ್ಟೊತ್ತಾದರೂ ಕೂಡ ನಮಸ್ಕಾರ ಒಂದೇ ಆಯಿತು, ಮಾತು ಆಗಲೇ ಇಲ್ಲ. ಆವಾಗ ಸರಸ್ವತಿಯ ಜೊತೆಗೆ ಅವರಿದ್ದಾರೆ, ಕೇವಲ ಭಗವದ್ ಧ್ಯಾನಾಸಕ್ತರಾಗಿ ಕೂತಿದ್ದಾರೆ. ನೋಡಿದರೂ ನೋಡದೆ ಇದ್ದಂತೆ ಮಾಡಿದಾಗ ಭೃಗುಷಿಗಳು ಅಂದ್ರಂತೆ, ತಮ್ಮತ್ವ ಕಿಂಚಿದ ಜ್ಞಾನ ಅಪೂಜ್ಯಂ ಮುನಿ ಪುಂಗವ ಅಲದ್ವಾ ಸ್ವಾತ್ಮನ ಕಾರ್ಯಂ ಕೈಲಾಸಂ ಸ ಋಷಿವ್ಯಯೌ. ಅವರಿಗೆ ಅನಿಸ್ತಂತೆ ಏನೋ ಬ್ರಹ್ಮದೇವರಿಗೆ ಅಜ್ಞಾನ ಬಂದಿರಬೇಕು. ನನ್ನಂತಹ ಸೀನಿಯರ್ ಮೋಸ್ಟ್ ಋಷಿ ಬಂದಾಗ ಏನಪ್ಪ ಯಾಕೆ ಬಂದ್ರಿ ಏನು ಅಂತ ಕೇಳಬೇಕು ಅಲ್ಲೋ, ಅದನ್ನೂ ಕೇಳದೆ ಸುಮ್ಮನೆ ಶಾಂತರಾಗಿ ಕೂತು ಬಿಟ್ಟಿದ್ದಾರಲ್ಲ, ಏನೋ ಇವತ್ತು ಅವರಿಗೆ ಹೊಳೆಯದೇ ಇದ್ದಂತೆ ಆಗಿರಬೇಕು ಅಂತ ಜಗತ್ತಿಗೆ ತೋರಿಸ್ತಾ ಅವರು ಹಾಗೆ ತಿಳಿದುಕೊಂಡು ತಮ್ಮ ಕೆಲಸ ಆಗಲಿಲ್ಲ. ಬಂದವರನ್ನ ಸತ್ಕಾರ ಮಾಡದೆ ಮಾತನಾಡಿಸದೆ ಇರುವವರನ್ನ ನಾವು ಏನು ಉತ್ತಮರು ಅಂತ ಹೇಳಲಿಕ್ಕೆ ಸಾಧ್ಯ? ಈಗ ಅವ್ರು ಹುಡುಕ್ತಾ ಇರೋದು ಯಾರನ್ನ? ಸರ್ವೋತ್ತಮ ದೇವತೆ ಯಾರು ಅಂತ ಹುಡುಕ್ತಾ ಇದ್ದಾರೆ. ಸರ್ವೋತ್ತಮನಾದವನಿಗೆ ಮುಖ್ಯವಾದ ಕ್ವಾಲಿಟಿ ಇರೋದೇನು ಅಂತಂದ್ರೆ ಅತಿಥಿ ಸತ್ಕಾರಾದಿಗಳನ್ನು ಹೇಗೆ ಮಾಡ್ತಾರೋ ಅವರು ತೋರಿಸಿ, ಅದನ್ನೇ ಮಾಡಲಿಲ್ಲ. ಆದ್ದರಿಂದ ಇವರು ನಾವು ಹೇಳೋ ಕ್ಯಾಟಗರಿಗೆ ಬರೋದಿಲ್ಲ ಅಂತ ನಿರ್ಧಾರ ಮಾಡಿ ಅಲ್ಲಿಂದ ಎಲ್ಲಿ ಕೈಲಾಸ ಪರ್ವತಕ್ಕೆ ಬರ್ತಾರೆ. ಕೈಲಾಸ ಪರ್ವತಕ್ಕೆ ಬಂದು ನೋಡ್ತಾರೆ, ಕೈಲಾಸ ಗಿರಿಮಾಸಾಧ್ಯ ತತ್ರಾದ್ರಾಕ್ಷಿ ತ್ರಿಲೋಚನಂ ಕಾಮುಕಂ ಪಾರ್ವತೀ ದೇವ್ಯಾ ಕ್ರೀಡಂತಂ ನಿಜ ಮಂದಿರೇ. ಅಲ್ಲಿ ಬಂದ್ರೆ ಅಲ್ಲೂ ಅದೇ ಸೀನು. ಇಲ್ಲಿ ಸರಸ್ವತಿ ಅನುಸೇವಿತರಾಗಿ ಅವರು ಕೂತಿದ್ದಾರೆ, ಅಲ್ಲಿ ಪಾರ್ವತಿಯನ್ನ ತೊಡೆ ಮೇಲೆ ಕುಡಿಸ್ಕೊಂಡು ರುದ್ರದೇವರು ಕೂತಿದ್ದಾರೆ. ಪಾರ್ವತಿಯನ್ನ ಗಣ ಇದ್ದಾಗಲೇ ತೊಡೆ ಮೇಲೆ ಕುಡಿಸ್ಕೊಳ್ಳೋದು ಕಂಡಿದೆ. ಎಲ್ಲ ದೊಡ್ಡವರು ಬಂದಾಗ, ಋಷಿಗಳು ಬಂದಾಗೆಲ್ಲ ತೊಡೆ ಮೇಲೆ ಕುಡಿಸ್ಕೊಂಡು ಕೂಡಂಗಿಲ್ಲ. ಆದರೆ ಅವ್ರು ಕೂತಿದ್ರ. ಕಾಮುಕಂ ಪಾರ್ವತೀ ದೇವಿಯ ಕ್ರೀಡಂತಂ ನಿಜ ಮಂದಿರೇ. ಪಾರ್ವತೀ ದೇವಿಯ ಒಟ್ಟಿಗೆ ಕ್ರೀಡೆಯನ್ನ ಮಾಡ್ತಾ ಕೈಲಾಸಗಿರಿಯಲ್ಲಿ ಅವರು ಕೂತಿದ್ದಾರೆ. ಆ ರುದ್ರದೇವರನ್ನ ಇವರು ನೋಡ್ತಾರೆ. ತಸ್ಮಿನ್ ಕಾಲೇ ಸಮಾಯಾಂತಂ ನಾ ಜಾನಾತ್ ಕಾಮುಕೋ ಹರಃ ಆಗತಂ ಸಾ ಮುನಿಂ ದೃಷ್ಟ ಪಾರ್ವತಿ ಲಜ್ಜಯಾ ವದತ್. ಇದಾಯ್ತು. ಆವಾಗ ರುದ್ರದೇವರು ಅವರನ್ನು ನೋಡ್ಲಿಲ್ಲ. ಶಿವನಿಗೆ ಇವರು ಕಾಣಿಸ್ಲಿಲ್ಲ ಅಂತ ಅದೊಂದು ನಾಟಕನೇ ರುದ್ರದೇವರು ಮಾಡಿದ್ದು. ನಾಟಕದಲ್ಲಿ ಗೊತ್ತಾಗಿಲ್ಲ, ಕಾಮುಕರಾದವರಿಗೆ ಗೊತ್ತಾಗೋದಿಲ್ಲ ಅನ್ನುವ ಒಂದು ಸಣ್ಣ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಕಾಣಿಸ್ಲಿಲ್ಲ. ಆದರೆ ಪಾರ್ವತಿಗೆ ಕಾಣಿಸ್ತು. ಹೆಣ್ಣು ಮಕ್ಕಳು ಹೆಚ್ಚು ಸೂಕ್ಷ್ಮ ಇರ್ತಾರೆ, ಗಂಡಸರಿಗಿಂತ ಹೆಣ್ಣು ಮಕ್ಕಳು ಸೂಕ್ಷ್ಮ ಇರ್ತಾರೆ. ಅವ್ರು ಬಂದ ತಕ್ಷಣ ಅಯ್ಯೋ ದೊಡ್ಡವರು ಬಂದಿದ್ದಾರೆ ಅಂತ ಹೇಳಿ ಪಾರ್ವತಿ ಲಜ್ಜೆಯಿಂದ ಹೇಳಿದ್ದಂತೆ. ಏನಂತ ಅಂದ್ರೆ, ನೋಡ್ರಿ ನಿಮ್ಗೆ ಕಾಣಿಸ್ಲಿಲ್ಲೇನೋ ಅಂತ. ತ್ಯಜ ಶೀಘ್ರಂ ಮಹಾಬಾಹೋ ತ್ಯಾಗತೋ ಮುನಿ ಪುಂಗವ ಇತಿ ತಸ್ಯ ವಚ ಶ್ರುತ್ವ ಕ್ರೋಧಾತ್ ತಾಮ್ರ ವಿಲೋಚನ. ಇದನ್ನು ನೋಡಿ ಅವರು ಪಾರ್ವತಿ ಅಂತಾಳಂತೆ, ನಿಮ್ಗೆ ಕಾಣಿಸ್ಲಿಲ್ಲೇನೋ, ದೊಡ್ಡ ಋಷಿಗಳು ಬಂದಿದ್ದಾರೆ, ಅವ್ರ ಮುಂದೆ ನಾವು ಈ ಥರ ಇಂಟಿಮೇಟ್ ಆಗಿ ಕೂಡೋದು ಬೇಡ, ಹತ್ತಿರದಲ್ಲಿ ಕೂಡೋದು ಬೇಡ, ಚೆನ್ನಾಗಿರೋದಿಲ್ಲ, ನನ್ನನ್ನು ಬಿಡ್ರಿ ಅಂತಂದಂತೆ. ಆವಾಗ ರುದ್ರದೇವರಂದ್ರು, ನನ್ನ ಸಮಯ ಇದು, ಹೆಂಡತಿ ಒಟ್ಟಿಗೆ ನಾನು ಇದ್ದೀನಿ, ಇದನ್ನ ತಿಳಿದು ಅವರೇ ಬರಬಾರ್ದಾಗಿತ್ತು ಅನ್ನೋ ಥರ ಅವರ ಮೇಲೆ ಸಿಟ್ಟು ಮಾಡಿದರಂತೆ ರುದ್ರದೇವರು. ತಾಮ್ರ ವಿಲೋಚನ ಏನ್ರಿ, ಕ್ರೋಧವನ್ನ ತೋರಿಸಿದವರಾಗಿ ರುದ್ರದೇವರು ಕಂಡರು.
ಅದನ್ನು ನೋಡಿದ ಋಷಿಗಳಿಗೆ ಅನಿಸ್ತು, ಅಯ್ಯೋ ಇಂತಹ ಕ್ರೋಧ ಮಾಡುವ ರುದ್ರರಿಗೆ ನಾವು ಸರ್ವೋತ್ತಮ ದೇವತೆ ಅಂತ ಹೆಂಗೆ ಅನ್ನೋದು. ಕ್ರೋಧ ಇಲ್ಲದೆ ಇರೋ ಗುಣನೇ ಸಾಮಾನ್ಯರಿಗೆ ಹೇಳ್ತಾರೆ, ಕ್ರೋಧ ಇಲ್ಲದ ಗುಣ ಶ್ರೇಷ್ಠ ಅಂತ. ಇವ್ರಿಗೆ ಹೆಂಗೆ ಹೇಳೋದು ಅಂತ ವಿಚಾರ ಮಾಡಿ ಒಂದು ಶಾಪವನ್ನೇ ಕೊಟ್ಟರು. ಶಶಾಪ ಋಷಿ ಶಂಭುಂ ಲೋಕೆ ತ್ವಂ ನೈವ ಪೂಜ್ಯಸೆ ತ್ವಚ್ಚಿಷ್ಣ ಪೂಜನೇನೈವ ಲೋಕೆ ಖ್ಯಾತಿಂ ಗಮಿಷ್ಯಸಿ. ಶಾಪ ಏನು ಕೊಟ್ಟರು ಅಂತಂದ್ರೆ, ಯಾವ ರೂಪ ಲಾವಣ್ಯದ ಆ ಭರದೊಳಗೆ ನೀವು ನಿಮ್ಮ ಹೆಂಡತಿಯ ಜೊತೆಗೆ ಮೈ ಮರೆತು ನನ್ನಂಥವರನ್ನು ಆಧರಿಸಲಿಲ್ಲವೋ ಆ ರೂಪದಲ್ಲಿ, ಅರ್ಥಾತ್ ಆ ವಿಗ್ರಹದ ರೂಪದಲ್ಲಿ ನಿಮ್ಮ ಪೂಜೆನೇ ಆಗೋದು ಬೇಡ. ಅದಕ್ಕಾಗಿ ಇವತ್ತಿಗೂ ರುದ್ರದೇವರ ಪೂಜೆನ ಲಿಂಗದ ರೂಪದಲ್ಲಿ ಮಾಡೋದು. ಯಾರು ಮೂರ್ತಿ ಪೂಜೆ ಅಂತ ಮಾಡೋದಿಲ್ಲ. ರುದ್ರದೇವರ ಮೂರ್ತಿ ಇರೋದಿಲ್ಲ, ರುದ್ರದೇವರ ಲಿಂಗ ಇರುತ್ತೆ. ಈ ಕಾರಣಕ್ಕಾಗಿ ಮೂರ್ತಿಯ ರೂಪದಲ್ಲಿ ಮೂರ್ತವಾಗಿ ನಿನ್ನನ್ನು ಪೂಜೆ ಮಾಡೋದಿಲ್ಲ, ಲಿಂಗದ ಪೂಜೆಯನ್ನು ಬೇಕಾದ್ರೆ ಜನ ಮಾಡ್ಕೊಳ್ಳಿ. ಯಾಕಂದ್ರೆ ಪೂಜೆ ಮಾಡದೇ ಇದ್ರೆ ಉದ್ಧಾರ ಆಗೋದಿಲ್ಲ. ರುದ್ರದೇವರ ಪೂಜೆ ಮಾಡದೇ ಇದ್ರೆ ನಮ್ಮ ಉದ್ಧಾರವೇ ಇಲ್ಲ. ಹಾಗಿರೋದ್ರಿಂದ ಸಜ್ಜನರಿಗೆ ಪೂಜೆ ಬೇಕು, ಆದರೆ ಮೂರ್ತಿಯ ರೂಪದಲ್ಲ, ಲಿಂಗದ ರೂಪದಲ್ಲಿ ಆಗಬೇಕು. ಹೀಗೆ ಅದನ್ನು ಹೇಳಿದೆ. ಇತ್ಯುಕ್ತ ಸರುಷಿಶ್ಚಾಗಾತ್ ವೈಕುಂಠಂ ಹರಿಮಂದಿರಂ. ಇನ್ನೇನಾಯ್ತು? ಬ್ರಹ್ಮಲೋಕ ಆಯಿತು, ಕೈಲಾಸ ಆಯಿತು, ಇನ್ನು ಉಳಿದಿದ್ದ್ಯಾವುದು? ವಿಷ್ಣು ಲೋಕ. ವೈಕುಂಠಕ್ಕೆ ಅವರು ಪ್ರಸ್ಥಾನ ಮಾಡಿದ್ದಾರೆ. ಅಲ್ಲಿಗೆ ಬಂದು ನೋಡ್ತಾರೆ, ಅದ್ಭುತವಾಗಿ ಪ್ರಾಕಾರ, ಗೋಪುರ, ದ್ವಾರಗಳ ಮೇಲೆ ತೋರಣಗಳು, ಬಂಗಾರದ ರತ್ನದಿಂದ ಭೂಷಿತವಾದ ತೋರಣಗಳು, 4 ದಿಕ್ಕುಗಳಲ್ಲಿ ದಿಕ್ಪಾಲಕರು ಎಲ್ಲರೂ ನಿಂತಿದ್ದಾರೆ. ಅಲ್ಲಿ ಶಯ್ಯಾಗ್ರಹದಲ್ಲಿ ಶೇಷಮಂಚಕ ಶಾಯಿನಂ, ಶೇಷಮಂಚಕದ ಮೇಲೆ ಚೆನ್ನಾಗಿ ಮಲಗಿದ್ದಾನೆ ಈ ನಮ್ಮ ನಾರಾಯಣ ಸ್ವಾಮಿ. ಮಲಗಿದ್ದಾನೆ. ಲಕ್ಷ್ಮ್ಯ ಸಮೇತಂ ದೇವೇಶಂ ದದರ್ಶಸ ಭೃಗುಸ್ತದ. ಲಕ್ಷ್ಮೀ ಸಹಿತನಾಗಿ ಇರುವಂತಹ ಆ ಪರಮ ಪುರುಷೋತ್ತಮನಾದ ನಾರಾಯಣನನ್ನ ಅವನು ನೋಡಿದ. ಅಷ್ಟೊತ್ತಿಗಾಗಲೇ ಭೃಗು ಋಷಿಗಳಿಗೆ ಸಿಟ್ಟು ಭಾರಿ ಬಂದ್ಬಿಟ್ಟಿತ್ತು. ಯಾಕೆ ಹೇಳ್ರಿ? ಎ ಹಂಗ್ರಿ ಮ್ಯಾನ್ ಈಸ್ ಅನ್ ಆಂಗ್ರಿ ಮ್ಯಾನ್ ಅಂತ. ಅಷ್ಟೊತ್ತಿಗೆ ಮಧ್ಯಾಹ್ನದ ಹೊತ್ತು ಆ ಕಡೆ ಯಜ್ಞೆ ಮಾಡ್ತಾ ಇದ್ರು, ಇಷ್ಟೊತ್ತು ಅಲ್ಲಿಂದ ಇಲ್ಲಿ ಬಂದಿದ್ದಾರೆ, ಒಬ್ಬರೂ ಮಾತಾಡಿಸಿಲ್ಲ ಇಷ್ಟೊತ್ತು. ಏನಾಗ್ತದೆ? ಅದು ವೈಶಾಖ ಮಾಸ ಬೇರೆ ನೋಡ್ರಿ, ಎಂಥ ವೈಶಾಖ. ಏನಾಗಬೇಕು ಅವರಿಗೆ? ನೇರವಾಗಿ ಬಂದು ತಥಾಡೋರಸಿ ಗೋವಿಂದಂ ಭೃಗುಪಾದ ತಲೇನ ತಮ್ಮ ಪದತಲದಿಂದ ಉರಸಿ ಆ ರುದ್ರದೇವರ ನಾರಾಯಣನ ಎದೆಗೆ ಜೋರಾಗಿ ತತಾಡ ಒದ್ದು ಬಿಟ್ರು. ತಾಡ್ಯಮಾನೋ ಹರಿ ಸಾಕ್ಷಾತ್ ಉತ್ಥಾಯ ವಿನಯಾನ್ವಿತ. ಏನಾಗ್ಬೇಕು? ಅಷ್ಟು ಜೋರಾಗಿ ಮಾಡಿದ್ರೆ ಯಾರಿಗಾದ್ರೂ ಸಿಟ್ಟು ಬರ್ಬೇಕು. ಸುಮ್ಮನೆ ಏನೋ ಏಕಾಂತದಲ್ಲಿ ಇದ್ದವ್ರನ್ನ ಹಿಂಗೆ ತಟ್ಟಿಸಿದ್ರೆ ಸಿಟ್ಟು ಬರುತ್ತೆ. ಏಕಾಂತ ಭಂಗ ಮಾಡಿದ್ರು ಅಂತ ಸಿಟ್ಟು. ಆವಾಗಲೇ ನೋಡಿದ್ರೆ ರುದ್ರದೇವರ ಕೇಸ್ ನೋಡೋದು. ಇದು ಅಂಥದ್ದಲ್ಲ, ಅವರ ಹೃದಯ ಭಾಗಕ್ಕೆ ಜೋರಾಗಿ ಒದ್ದು ಬಿಟ್ರು. ಆವಾಗ ಹರಿಯಲ್ಲಿ ಕಾಣಿಸಿದ ಮೊದಲನೇ ಗುಣ ಯಾವುದು ಗೊತ್ತೇನು? ವಿನಯಾನ್ವಿತ. ಎದ್ದು ಬಂದಂತ, ಅಯ್ಯೋ ಸ್ವಾಮಿ ತಪ್ಪಾಯ್ತು ಸ್ವಾಮಿ ಅಂತ ವಿನಯಾನ್ವಿತನಾಗಿ ಕೆಳಗಿಳಿದು ಬಂದು ಪಪಾತ ಭಗವಾನ್ ಭಕ್ತ್ಯ ಋಷಿಪಾದ ಸರೋರುಹೇ. ಋಷಿಪಾದ ಸರೋರುಹದಲ್ಲಿ, ಅರ್ಥಾತ್ ಋಷಿಯ ಪಾದ ಪದ್ಮಗಳಲ್ಲಿ ಮೊದಲಿಗೆ ನಮಸ್ಕಾರ ಮಾಡಿದಂತೆ ನಾರಾಯಣ. ನಮಸ್ಕಾರ ಮಾಡಿ ಅವ್ರನ್ನ ಆಲಿಂಗನ ಮಾಡಿಕೊಂಡು, ಆಲಿಲಿಂಗಾತ ಭಕ್ತೈವ ಚೋವಾಚ ಋಷಿಪುಂಗವಂ. ಋಷಿಪುಂಗರಿಗೆ ನಮಸ್ಕಾರ ಮಾಡಿ ಆಲಿಂಗನವನ್ನು ಮಾಡಿಕೊಂಡ. ಪರಮಾತ್ಮ ಅಂತಾನಂತೆ, ಅಲ್ಲ ನೀವು ಕಾಲಿಂದ ಒದ್ದಿದ್ದು ನನ್ನ ಎದೆಗೆ, ಈ ಎದೆ ಎಷ್ಟು ಕಠೋರವಾದ, ನಿಮ್ಮ ಕಾಲಿಗೆ ಎಷ್ಟು ನೋವಾಯಿತು ಅಂತ ಕೇಳಿದ್ನು. ಯಾರು ಕೇಳ್ತಾರೆ? ಆವಾಗ ಹಿಂದೆ ರಾಮದೇವರು ಒಂದ್ಸಲ ಈ ಕಾಡಿಗೆ ಹೋಗಬೇಕು ಅಂತ ನಿರ್ಣಯ ಆಯ್ತಲ್ಲ, ಭರತನಿಗೆ ರಾಜ್ಯಭಾರ ಕೊಡೋದು, ರಾಮನಿಗೆ ಕಾಡಿಗೆ ವನವಾಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಆದಾಗ ರಾಮದೇವರು ಏನು ಅನ್ಬೇಕಂತ ಕೈಕೇಯಿಗೆ ಸಿಟ್ಟು ಮಾಡಲಿಲ್ಲ. ನಾಳೆ ಬೆಳಗಾದ್ರೆ ಅಲ್ಲಿ ಇದಾಗಬೇಕು ಪಟ್ಟಾಭಿಷೇಕ. ಆ ಪಟ್ಟಾಭಿಷೇಕವನ್ನು ತಪ್ಪಿಸಿದ ಕೈಕೇಯಿ ಮೇಲೆ ಸಿಟ್ಟಾಗದ ರಾಮಚಂದ್ರ ಏನು ಹೇಳ್ತಾನೆ ಗೊತ್ತೇನು? ನನ್ನ ಮೇಲೆ ನೀನು ಹೆಚ್ಚು ಪ್ರೀತಿ ಅಂದ್ಬಿಟ್ಟು. ಯಾಕೆ ಅಂದರೆ ನಾನು ಇತ್ತೀಚೆಗೆ ಮದುವೆಯಾದ ಹುಡುಗ ಪಾಪ ಕಾಡಿನಲ್ಲಿ ಆರಾಮಾಗಿ ಓಡಾಡ್ಕೊಂಡಿರಲಿ ಅಂತ ಎಲ್ಲ ಭಾರವನ್ನು ನಿನ್ನ ಸ್ವಂತ ಮಗ ಭರತನ ಮೇಲೆ ಹಾಕಿ ನನಗೆ ಆರಾಮ್ ಮಾಡಿಬಿಟ್ಟು ನೀನು, ನನ್ನನ್ನು ಚೆನ್ನಾಗಿ ಓಡಾಡಲಿಕ್ಕೆ ಅಂತ ಕಳಿಸ್ಕೊಟ್ಟು. ಹೀಗಾಗಿ ಅದನ್ನು ನೋಡಿದರೆ ಅನಿಸ್ತದೆ ನನ್ನ ಮೇಲೆ ನಿನ್ನ ಪ್ರೀತಿ ಹೆಚ್ಚು. ಮೈ ಪತತಿ ಗರಿಯ ನಂಬತೆ ಪಕ್ಷಪಾತ. ಬಹಳ ಚಂದದ. ಹೀಗೆ ಮಾತನಾಡುವ ಸ್ವಭಾವ ಈ ನಾರಾಯಣಂದು. ಅಂಥದ್ದೇ ಮಾತಿಲ್ಲಾಡಿದ. ಏನಂತ? ಇಂತಹ ಕಠೋರವಾದ ಹೃದಯಕ್ಕೆ ಯಾಕೆ ಹೋದ್ರಿ ನೀವು? ನಿಮ್ಮ ಕಾಲು ಬಹಳ ಸೂಕ್ಷ್ಮವಾದ ಕಾಲುಗಳು, ಅದರಿಂದ ಇಷ್ಟು ಕಠೋರವಾದ ಕಾಲು. ಹೇಳ್ತಾ ನೋಡ್ರಿ, ವಜ್ರ ದೃಢತರಂ ವಿದ್ಧಿ
ಮಚ್ಚರೀರಂ ದ್ವಿಜೋತ್ತಮ ಅತಾಡಯೋ ಜರಾಯುಕ್ತಂ ಅಭೇದ್ಯಂ ದೇವದಾನವೈಹಿ. ಈ ಎದೆ ಇದಲ್ಲ, ಈ ಎದೆ ಅಂದ್ರೆ ಇದು ದೇವದಾನವರು ಕೂಡ ಇದನ್ನು ಎಂದೂ ಭೇದನ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂತ ಕಠೋರವಾದ ಎದೆ. ಮತ್ತು ಅಜರಾಯುಕ್ತಂ, ಎಂದೂ ಕೂಡ ಅದಕ್ಕೆ ಒಂದು ಮುಪ್ಪು ಬರದೇ ಇರುವಂತಹ ಕಲ್ಲು ದೇಹನಂತ. ಯಾವ ಪರಮಾತ್ಮನಿಗೆ ಯಾವ ಮುಪ್ಪು ಬರಬೇಕು? ವಾರ್ಧಕ್ಯ ಎಂದೂ ಇಲ್ಲ ಪರಮಾತ್ಮನಿಗೆ ಅಂಥವನು. ಮತ್ತು ವಜ್ರಕ್ಕಿಂತ ಗಟ್ಟಿಯಾದ ಆಯುಧದಂತೆ ಇರುವುದ ನನ್ನ ಉರಸ್ಸು. ಇದನ್ನ ನೀನು ಕಿಮರ್ಥಂ ತಾಡಿತಂ ವಿಪ್ರ ಕೋಮಲಾಂಗ್ರಿ ತಲೆಯನಚ, ನಿನ್ನ ಕೋಮಲವಾದ ಪಾದಗಳಿಂದ ಯಾಕೆ ಸ್ಪರ್ಶ ಮಾಡಿದೆ? ಬೇಕಂದ್ರೆ ಇನ್ನು ನೀವು ಮೊದಲೇ ಹೇಳಬೇಕಿತ್ತು ನನಗೆ. ಪಾದವು ತೇ ಕೋಮಲವು ದಿವ್ಯವು ಮಚ್ಚರೀರ ಸಮಾಗಮ ಕಿಯದ್ ದುಃಖ ಭಮಾಪನ್ನವು ನ ಜಾನಾಮಿ ದ್ವಿಜೋತ್ತಮ. ಪಾಪ ಎಷ್ಟು ನೋವಾಯ್ತೋ ಏನೋ. ಸಾರಿ ಅಂದ್ಬಿಟ್ಟು, ಏನು ಒದಿಸ್ಕೊಂಡವ್ರು ಸಾರಿ ಅಂದ್ರು, ಒದ್ದವರಲ್ಲ. ಯಾರು ಎದೆಗೆ ಪಟ್ಟನ್ನು ತಗೊಂಡ್ರು ಅವ್ರು ಹೇಳ್ತಾ ಇದ್ದಾರೆ ಪಾಪ ನಿಮಗೆ ದುಃಖ ಆಯಿತು ಅಂತ ಹೇಳಿ. ಆವಾಗ ಅಷ್ಟೇ ಮಾಡದೆ ಏನು ಮಾಡಿದ್ರು ಅಂದ್ರೆ, ಬರೀ ಹೇಳಿದ್ರೆ ಆಯ್ತಾ, ಉಪಚಾರ ಮಾಡ್ಬೇಕಲ್ಲ, ಕಾಲಿಗೆ ನೋವಾಗಿದೆಯಲ್ಲ ಕಾಲಿಗೆ, ಅದಕ್ಕಾಗಿ ಉಪಚಾರ ಮಾಡ್ತಾ ಇದ್ದಾನಂತೆ. ಇತ್ಯುಕ್ತ ದ್ವಿಜಪಾದವು ತವು ಪ್ರಕ್ಷಾಲ್ಯ ಉಷ್ಣೋದಕೇನ ಚ. ಹೆಂಡತಿಗೆ ಹೇಳ್ದ, ಲಕ್ಷ್ಮಿ ಒಳ್ಳೆ ಬಿಸಿ ನೀರು ತಗೊಂಡ್ ಬಾ. ಬಿಸಿ ನೀರಿನೊಳಗೆ ಆ ಕಾಲನ್ನ ಎದ್ದಿ ಉಪಚಾರ ಮಾಡಿ. ಬಿಸಿ ನೀರು ಹಚ್ಚಿದ್ರೆ ಸ್ವಲ್ಪ ಕಾಲಿಗೆ ಹಿತ ಆಗ್ತದೆ. ಅದಕ್ಕಾಗಿ ಕಾಲಿನ ಉಷ್ಣೋದಕವನ್ನ ಮಾಡಿ ಕಾಲಿಗೆ ಅವರಿಗೆಲ್ಲ ಉಪಚಾರವನ್ನು ಮಾಡಿ ಆ ಪ್ರೋಕ್ಷಣೆಯನ್ನ ಪಾದೋದಕವನ್ನ ವಿಪ್ರಶ್ರೀ ಪಾದ ಪಂಕಜಂ ಪಾದೋದಕಂ ಅಂತ ವಿಪ್ರ ಪಾದೋದಕವನ್ನು ತಾನೂ ಧಾರಣೆ ಮಾಡಿದ. ಮತ್ತು ತನ್ನ ಕುಟುಂಬ ಅಂದ್ರೆ ಯಾರು? ಲಕ್ಷ್ಮೀ ಸಮೇತವಾದ ಬ್ರಹ್ಮಾಂಡವೇ ಅವನ ಕುಟುಂಬ. ಅದಕ್ಕೆ ಪ್ರತಿನಿಧಿಯಾಗಿ ಮಹಾಲಕ್ಷ್ಮಿ ನಿಂತಿದ್ದಾಳೆ. ಆ ಮಹಾಲಕ್ಷ್ಮಿಗೂ ಕೂಡ ಆ ವಿಪ್ರ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿ ಎಷ್ಟು ಮಹತ್ವವನ್ನು ಹೇಳಿದ್ದಾರೆ ವಿಪ್ರ ಪಾದೋದಕಕ್ಕೆ ಅಂತ. ಅದಕ್ಕಾಗಿ ಅದನ್ನು ತೋರಿಸಕ್ಕೆ ಅದನ್ನು ಬರೀತಾರೆ ವೇದವ್ಯಾಸರು. ಸರ್ವಲೋಕಂ ವಿಡಂಬಯನ್. ವಿಡಂಬನೆ ಅಂದ್ರೆ ಇದೆ. ಏನು ಗೊತ್ತಿಲ್ಲೇನು? ಯಾರು ಸರ್ವೋತ್ತಮ ದೇವತೆ ಅಂತ ಗೊತ್ತಿಲ್ಲ, ಇದು ಅವ್ರಿಗೆ ಗೊತ್ತಿಲ್ವಾ, ಇದು ಇವ್ರಿಗೆ ಗೊತ್ತಿಲ್ವಾ? ಎಲ್ಲ ನಡೀತಾ ಇರುವುದು ವಿಡಂಬನೆ ಮಾತ್ರ, ಅಂದ್ರೆ ನಮ್ಮಂಥವ್ರಿಗೆ ತಿಳಿಸೋದಕ್ಕಾಗಿ. ವಿಬುಧ ದರ್ಶನೇನೈವ ಪುನಂತಿ ಚ ಜಗತ್ರಯಂ. ಬಾಯಿಂದಲೂ ಅದ್ರ ಬಗ್ಗೆ ಉಪದೇಶ ಹೇಳಿದರು. ಯಾವ ಜ್ಞಾನಿಗಳು ಇದ್ದಾರೆ, ವೇದಾಂಗ ತತ್ವಜ್ಞರು ಇದ್ದಾರೆ, ಅವರು 3 ಲೋಕಗಳನ್ನು ಪವಿತ್ರಗೊಳಿಸ್ತಾರೆ. ನಾವು ಯಾರನ್ನಾದ್ರೂ ಒಳ್ಳೆ ಜ್ಞಾನಿಗಳನ್ನು ನೋಡಿದ ತಕ್ಷಣ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿ ನಮ್ಮ ಮನೆಗೆ ಬಂದು ಹೋಗ್ರಿ ಅಂತ ಹೇಳ್ಬೇಕು. ಯಾಕೆಂದ್ರೆ ಜ್ಞಾನಿಗಳಿಗೆ ಆ ಕ್ಷೇತ್ರವನ್ನ ಪವಿತ್ರೀಕರಿಸುವ ಶಕ್ತಿ ಇರುತ್ತೆ. ಅದಕ್ಕಾಗಿ ಮನೆಗೆ ಬಂದು ಹೋಗ್ರಿ ಅಂತ ಇರ್ತಾರೆ. ಇನ್ನೂ ಕೊಲೋಕ್ವಿಯಲ್ ಲ್ಯಾಂಗ್ವೇಜ್ನಾಗ ಹೇಳಬೇಕು ಅಂದ್ರೆ ನಿಮ್ಮ ಪಾದದ ಧೂಳಿ ನಮ್ಮ ಮನೆಯೊಳಗೆ ಬೀಳಿ ಸ್ವಲ್ಪ ಅಂತ. ಯಾಕಂತಾರೆ ಅಂದ್ರೆ ಈ ಕಾರಣಕ್ಕೆ, ವಿಪ್ರ ಪಾದದ ಧೂಳಿ, ಜ್ಞಾನಿಗಳ ಪಾದ ಧೂಳಿಯಿಂದ ಆ ಪೂರ್ಣವಾದ ಜಾಗ ಶುದ್ಧವಾಗ್ತದೆ. ಅದಕ್ಕಾಗಿ ಅವನು ಹೇಳ್ತಾನೆ, ನೀವು ಬಂದಿದ್ದು ಬಹಳ ಸಂತೋಷ ಆಯಿತು ಅಂತೆಲ್ಲ ಹೇಳಿದಾಗ ಮುಂದೆ ಋಷಿಗಳು ಮಾತೇ ಆಡಲಿಲ್ಲ ಅಂತ. ಇಷ್ಟು ಕಾಲಿಗೆ ಉಪಚಾರ ಮಾಡಿಸ್ಕೊಂಡ್ರು. ಅವನು ಹೇಳ್ದ ವಿಪ್ರ ಪಾದೋದಕ ತಗೊಂಡ ಸುಮ್ಮನೆ ಹೊರಟು ಬಿಟ್ರು. ಗೊತ್ತಾಯ್ತು ನನಗೆ, ವಿಷಯ ಗೊತ್ತಾಯ್ತು. ಏನಂತ? ಇತ್ಯುಕ್ತೋ ದೇವದೇವೇನ ಋಷಿಶ್ಚಾಗಾಧರಾತಲಂ ಋಷೀಣಾಂ ಅಗ್ರಜಾತೀನಾಂ ಸಭಾಯಾಂ ಸ ಋಷಿಸ್ತದಾ. ಅಲ್ಲಿ ಒಂದೂ ಮಾತು ಆಡದೆ ವೈಕುಂಠದಿಂದ ಸೇದ ಈ ಜಾಹ್ನವಿ ತೀರ ಗಂಗಾ ನದಿಯ ದಂಡೆಗೆ ಬಂದುಬಿಟ್ರು. ಎಲ್ಲಿ ಯಜ್ಞ ನಡೆದಿತ್ತು ಅಲ್ಲಿ ಬಂದು ಕೈ ಎರಡನ್ನ ಮೇಲೆ ಎತ್ತಿ ಹೇಳ್ತಾರಂತ. ಏನಂತ? ಬೋಧಯಾಮಾಸ ತಾನ್ ಸರ್ವಾನ್ ಹರಿಸ್ ಸರ್ವೋತ್ತಮ ಸ್ವಯಂ. ಉದ್ಘೋಷವನ್ನು ಮಾಡ್ತಾರೆ. ಏನಂತಂದ್ರೆ, ಇಷ್ಟೆಲ್ಲವನ್ನ ನಾನು ನೋಡ್ಕೊಂಡು ಬಂದೆ, 3 ಲೋಕಗಳನ್ನ ತಿರುಗಿ ಬಂದ ನನಗೆ ಗೊತ್ತಾಯಿತು, ಹರಿಹಿ ಸರ್ವೋತ್ತಮ, ಸಾಕ್ಷಾತ್ ನಾರಾಯಣನು ಸರ್ವೋತ್ತಮ ದೇವತೆಯಾಗಿದ್ದಾನೆ ಎಂಬುದಾಗಿ ಹೇಳಿದ್ರು. ಇತ್ತೇವಂ ಚಕ್ರಿದೆ ಯಜ್ಞ ಮರ್ಪಣಂ ಜಗದೀಶಿತು. ಹೀಗಾಗಿ ಆ ಯಜ್ಞದ ಭಾಗವನ್ನು ಯಾರಿಗೆ ಕೊಡಬೇಕು, ಸಮರ್ಪಣೆ ಮಾಡಬೇಕು ಅಂತ ವಿಚಾರ ನಡೆದಿತ್ತಲ್ಲ, ಅದನ್ನ ಸಾಕ್ಷಾತ್ ನಾರಾಯಣನಿಗೆ ಅರ್ಪಣೆಯನ್ನ ಮಾಡಿದರು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಹರಿಸ್ ಸರ್ವೋತ್ತಮತ್ ಸಾಕ್ಷಾತ್ ರಮಾದೇವಿ ತತಃ ಪರಂ ವಿಧಿವಾಯು ತದಂತೆ ಸರ್ವಪೂರ್ವಕಾಃ ಏವಂ ತರತಮಾಜ್ಞೇಯಾ ಸ್ಯುಃ ಜ್ಞೇಯಾಃ ಸುರದೈತ್ಯನರೇಷು ಚ ಇತ್ಯೇವಂ ಬೋಧಿತಾ ವಿಪ್ರ ಭೃಗುಣ ತತ್ವವೇದಿನ. ಭೃಗುಋಷಿಗಳು ಅಷ್ಟೇ ಹೇಳಿ ಮುಗಿಸ್ಲಿಲ್ಲ, ಒಂದು ತಾರತಮ್ಯವನ್ನು ಹೇಳಿದರು. ಮೊದಲಿಗೆ ನಾರಾಯಣ ಮಹಾಲಕ್ಷ್ಮಿಯರು, ಬ್ರಹ್ಮ ಸರಸ್ವತಿಯರು, ಭವಾನಿಯರು, ರುದ್ರಾಣಿಯರು ಮತ್ತು ಅವರ ನಂತರ ಎಲ್ಲ ದೇವತೆಗಳು, ಹೀಗೆ ಸಮಸ್ತ ಪರಿವಾರವನ್ನು ಕೂಡ ಚೆನ್ನಾಗಿ ತಾರತಮ್ಯೋಪೇತವಾಗಿ ತಿಳಿಬೇಕು ಅಂತ ಹೇಳ್ತಾರೆ. ಅದನ್ನೇ ಆಚಾರ್ಯರು ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತಥಾ ಏತದ್ವಿನಾ ನಕಸ್ಯಾಪಿ
ವಿಮುಕ್ತಿ ಸ್ಯಾತ್ ಕಥಂಚನ ಎಂಬುದಾಗಿ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಈ ತಾರತಮ್ಯವನ್ನು ಈ ರೀತಿಯಾಗಿ ಭಗವತ್ ಪರಿವಾರವನ್ನು ತಿಳಿಯದೆ ಹೋದರೆ ಮೋಕ್ಷ ಆಗೋದಿಲ್ಲ. ಅದಕ್ಕಾಗಿ ಮೋಕ್ಷಕ್ಕಾಗಿ ಈ ಅನಿವಾರ್ಯವಾದ ವಿಷಯವನ್ನು ತಿಳಿಬೇಕು ಅಂತ ಹೇಳ್ತಾರೆ. ಇಷ್ಟು ಇಲ್ಲಿ ನಡೆಯಿತು. ಈ ಯಜ್ಞದಲ್ಲಿ ಇದೆಲ್ಲ ವಿಚಾರಗಳು ಬಂತು. ಏವಂ ತರತಮಾಜ್ಞೇಯ ಹರಿಂ ನಿಶ್ಚಿತ್ಯ ಸರ್ವೇಶಂ ಚಕ್ರುಸ್ತಸ್ಮೈ ಮಖಾರ್ಪಣಂ ತತಸ್ತು ಭಗವಾನ್ ದೇವ ಏಕಾಂತೆ ನಿಜ ಮಂದಿರೇ. ಇಷ್ಟೆಲ್ಲ ಆದಮೇಲೆ ಏನಾಯ್ತು ಅಂತಂದ್ರೆ, ಆ ಕಡೆ ವೈಕುಂಠದೊಳಗೆ ಒಂದು ಕೋಲಾಹಲ ನಡೀತು. ಈಗ ಹೆಂಗೆ ಇಲ್ಲಿ ಕೋಲಾಹಲ ನಡೆದದಲ್ಲ ಹಾಗೆ. ಏನಂತ ನಡೀತು ಅಂತಂದ್ರೆ, ಅಲ್ಲ ಏನೋ ಸರಿಯಲ್ಲ ಆಯ್ತು, ಏನೋ ವಿಪ್ರ ಬಂದರು, ಋಷಿಗಳು ಬಂದರು, ಅವ್ರ ಪಾದೋದಕವನ್ನು ತಗೊಂಡ್ವಿ, ಎಲ್ಲ ಸರಿ ಆಯ್ತು. ರಮಾದೇವಿಗೆ ಸಿಟ್ಟು ಬಂತು. ಸಾರ್ಧಂ ಚ ರಮಯಾ ತಿಷ್ಠ ತದೋವಾಚ ರಮಾಹರಿಂ. ರಮಾದೇವಿ ಹೇಳಲಿಕ್ಕೆ ಶುರು ಮಾಡಿದ್ರು, ಸಿಟ್ಟು ಮಾಡ್ಕೊಂಡು ಪ್ರೇಮ ಕಲಹವನ್ನು ಮಾಡ್ತಾ ಇದ್ದಾಳೆ ರಮಾದೇವಿ. ಏನಂತಂದ್ರೆ, ಗಚ್ಚಾಮಿ ದೇವ ದೇವೇಶ ತ್ಯಕ್ತ್ವಾ ತ್ವಾಂ ಜಗದೀಶ್ವರ ತಾಡಿತೋಸಿ ಜಗನ್ನಾಥ ಋಷೀಣಾಂ ತ್ವಂ ಜಗನ್ಮಯ. ಅಲ್ಲಪ್ಪ, ನೀನು ಜಗತ್ತಿಗೆ ಸ್ವಾಮಿ ಅಂತ ಜಗತ್ತೆಲ್ಲ ಹೇಳ್ತಾರೆ. ಯಾರನ್ನ ನೋಡ್ಲಿಕ್ಕೆ ಜನ ಕ್ಯೂನಾಗಿ ಬರ್ತಾರೆ. ನಿಮ್ಗೆ ಗೊತ್ತದಲ್ಲ, ತಿರುಪತಿ ಟಿಕೆಟ್ ಸಿಗ್ತದ ನಿಮ್ಗೆ? ಹೇಳಿದ ತಕ್ಷಣ ಸಿಗೋದಿಲ್ಲ. ಅಲ್ಲಿ ತಾಸುಗಟ್ಟಲೆ ಕಾಯಬೇಕು. ಎಷ್ಟೋ ಜನದ ಜೊತೆ ಕಷ್ಟಪಟ್ಟು ಹೋಗಿ ದೇವರನ್ನು ನೋಡಬೇಕು. ಇಷ್ಟು ಕಷ್ಟದ ದರ್ಶನ ನಿನ್ನದು. ಅಂತಹ ನಿನಗೆ ಆ ದರ್ಶನಕ್ಕೆ ಇಷ್ಟು ಕಷ್ಟ ಇರುವಾಗ ಋಷಿಗಳು ನೇರವಾಗಿ ಬಂದು ನಿನ್ನ ಎದೆಗೆ ಒದ್ದರೆ ಅವರಿಗೆ ನೀನು ಸಮಾಧಾನ ಮಾಡೋದಾ? ಸಮಾಧಾನ ಯಾರಿಗೆ ಮಾಡಬೇಕು? ನನಗೆ ಮಾಡಬೇಕು ಅಂತಂದು. ಅಲ್ಲ, ಏನು ವಿಷಯ, ನಿನಗೇನು ಸಂಬಂಧ? ಅವರು ಒದ್ದಿದ್ದು ನನ್ನ ಎದೆಗೆ, ಸಮಾಧಾನ ಮಾಡಿದ್ದು ನಾನು ಅವರಿಗೆ, ಭಾಳ ಅಂದರೆ ಅವ್ರು ನನಗೆ ಮಾಡಬೇಕು, ನಿನಗೇನು ಸಂಬಂಧ ಅಂತ ನಾವು ಕೇಳ್ತೀವಿ ಅಂತ ತಿಳ್ಕೊಂಡು ಉತ್ತರ ಕೊಡ್ತಾಳೆ. ಮದ ಲಿಂಗಸ್ಥಲೇ ದೇವ ಪಾದೇನೈವ ಜಗತ್ಪತೆ. ಆ ಜಾಗ ಅದಲ್ಲ, ಉರಸ್ಸು, ಅದು ನನ್ನ ಜಾಗ ಅಂತ. ನಿಮ್ಗೆ ಗೊತ್ತಿದೆ, ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ಪ್ರಳಯ ಅಂತ ಆದಾಗ ಜಗತ್ತಿನೊಳಗೆ ಒಬ್ಬನೇ ಇದ್ದ ಪರಮಾತ್ಮ ಇರ್ತಾನೆ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ ವಾಸುದೇವೋ ವ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಯಾರೂ ಇಲ್ಲದ ಕಾಲದಲ್ಲಿ ಒಬ್ಬನೇ ಇರುವ ಪರಮಾತ್ಮ ಮಹಾಲಕ್ಷ್ಮಿಯನ್ನು ಕೂಡ ತನ್ನ ಹೃದಯದೊಳಗೆ ಬಚ್ಚಿಟ್ಟಿರ್ತಾನೆ. ಅದೇ ಅವಳ ಪ್ರಳಯ. ಹೀಗಾಗಿ ಅದು ಯಾರ ಜಾಗ ಆಯಿತು ಹಾಗಾದರೆ? ಹೃದಯ ಅನ್ನೋದು ಮಹಾಲಕ್ಷ್ಮಿಯ ಜಾಗ. ಆ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಅವರು ಪಾದಸ್ಪರ್ಶವನ್ನು ಮಾಡಿದ್ದಾರಾದ್ದರಿಂದ ನನಗೆ ಬಹಳ ದುಃಖ ಆಗಿ, ನನಗೆ ಮರ್ಯಾದೆ ಇಲ್ಲದಂತೆ ಆಗಿಬಿಟ್ಟಿದೆ ಅಂತ ದುಃಖ ಪಡ್ತಾ ಇದ್ದ. ಇತಿ ಪ್ರೇಮಣಾ ಚ ಕಲಹಂ. ಹಿಂಗೆ ಹೇಳಿದ ತಕ್ಷಣ ನೋಡ್ರಿ, ನಾರಾಯಣ ಲಕ್ಷ್ಮಿನೇ ಜಗಳಾಡ್ತಾರೆ, ನಾವು ಜಗಳಾಡೋದೇನು ದೊಡ್ಡ ವಿಷಯ ಅಂತ ತಿಳ್ಕೊಳ್ಬಾರ್ದು. ಅವ್ರು ಜಗಳಾಡಿದ್ದು ಜಗತ್ತಿಗೆ ಕಲ್ಯಾಣ ಆಗಲಿ ಅಂತ, ಜಗಜ್ಜೀವನ ಹೇತುರ ಅಂತ ಮುಂದೆ ಬರ್ತದೆ, ಅದಕ್ಕಾಗಿ ಮಾಡಿದ್ದು. ಅದನ್ನು ಇಲ್ಲೇ ವೇದವ್ಯಾಸರು ಸೂಕ್ಷ್ಮವಾಗಿ ಸೂಚನೆ ಮಾಡ್ತಾರೆ. ಇತಿ ಪ್ರೇಮಣಾ ಚ ಕಲಹಂ ಕೃತ್ವಾತು ಹರಿಣಾ ಸಹ. ಹೀಗೆ ಪ್ರೇಮದ ಕಲಹವನ್ನು ಮಾಡ್ತಾ ಹರಿಯ ಜೊತೆಗೆ ಜಗಳಾಡಿ ರಮಾದೇವಿ ಕರವೀರಪುರಂ ದಿವ್ಯಂ ಗಚ್ಚಾಮಿ ಗರುಡಧ್ವಜ ರಮಾ ಜಗಾಮ ತತ್ಕ್ಷೇತ್ರಂ ಕರವೀರಪುರಂ ಪ್ರತಿ. ಆವಾಗ ಕರವೀರಪುರ ಅಂತ ಯಾವುದಿದೆ, ಮಹಾಲಕ್ಷ್ಮಿ ಸನ್ನಿಧಾನ ವಿಶೇಷವಾಗಿ ಇರತಕ್ಕಂತಹ ಆ ಕರವೀರಪುರಕ್ಕೆ ಮಹಾಲಕ್ಷ್ಮಿ ಬಂದು ನೆಲೆಸಿದ್ದಾಳೆ ಅಂತ ಹೇಳಿ. ಆವಾಗ ಪರಮಾತ್ಮ ಏನು ಮಾಡಬೇಕು? ಯದಾ ಗತ ಮಹಾಲಕ್ಷ್ಮಿ ತದಾ ನಾರಾಯಣೋ ಹರಿಹಿ ಅಷ್ಟಾವಿಂಶತಿ ತಮೇ ಪ್ರಾಪ್ತೆ ದ್ವಾಪರಾಂತೆ ಕಲೌ ಯುಗೆ. ಹೀಗೆ ಅವಳು ಕರವೀರಪುರಕ್ಕೆ ಹೋಗಿದ್ದಾಳೆ. ಇವನು ಅಲ್ಲೇ ಪರಮಾತ್ಮ ವಾಸ ಮಾಡಿದ್ದಾನೆ. ಕಲಿಯುಗದಲ್ಲಿ ಅರ್ಥಾತ್ ದ್ವಾಪರ ಮುಗಿದು 28ನೇ ದ್ವಾಪರ ಮುಗಿದು ಕಲಿಯುಗ ಬಂತು. ಮಹಾಯುಗಗಳಲ್ಲಿ 71 ಬಾರಿ ಮಹಾಯುಗ ಬರ್ತಾ ಇರ್ತಾವೆ. ಆ 71 ಮಹಾಯುಗಗಳಲ್ಲಿ 27 ಮಹಾಯುಗ ಮುಗೀತು. 28ನೇ ಮಹಾಯುಗದಲ್ಲಿ ಮತ್ತೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ಆಗ್ಬೇಕು. ಅದರಲ್ಲಿ ಕೃತ ತ್ರೇತಾ ದ್ವಾಪರ ಮುಗಿದು 28ನೇ ಕಲಿಯುಗ ಬಂತು. ಆ ಕಾಲದಲ್ಲಿ ಅಂತ ಅರ್ಥ. ಆ ಕಾಲದಲ್ಲಿ ದ್ವಾಪರಾಂತೆ ಕಲವು ಯುಗೆ ಯಸ್ಮಿನ್ ದೇಶೆ ಯದಾ ಪ್ರೇಮ ಕಲಹೋ ಸ್ಯಾದ್ ಪ್ರಶಾಮ್ಯತಿ ಕರ್ಮಣ ಏನ ಚ ಯಥಾ ತತ್ ತಥಾ ಚ ಕರೋಮಿ ತತ್. ದೇವರು ಒಂದು ಸಂಕಲ್ಪ ಮಾಡಿದ್ದ. ಭಗವತ್ ಸಂಕಲ್ಪಕ್ಕೆ ಭಗ್ನ ಇಲ್ಲ, ಆಗುವುದಿಲ್ಲ. ಅವನು ಸಂಕಲ್ಪ ಮಾಡ ಏನಂತ, ಯಾವ ದೇಶದಲ್ಲಿ ಯಾವ ರೀತಿಯಾಗಿ ನಾನು ಬಂದು ಅವತಾರ ಮಾಡಿದರೆ ಮತ್ತು ಏನು ಮಾಡಿದರೆ, ಯಾವ ಕರ್ಮದಿಂದ
ನನಗೆ ಒಳ್ಳೆಯ ಫಲ ಸಿಗ್ತದೋ, ಅರ್ಥಾತ್ ಮಹಾಲಕ್ಷ್ಮಿ ದೊರೀತಾಳೋ, ಮತ್ತು ಭಕ್ತರ ಕಾರ್ಯ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ ಏನು ಹೇಳಿದ್ರಲ್ಲ, ಇಲ್ಲಿ ಕೂಡ ನಿಜಭೃತ್ಯ ಭಾಷಿತವಾದ ಒಂದು ಕಾರ್ಯ ಇದೆ. ಅದನ್ನ ಮಾಡ್ತೀನಿ, ಅದನ್ನ ಸಂಕಲ್ಪ ಮಾಡಿ ಭಗವಂತ ಇತಿ ಸಂಕಲ್ಪ್ಯ ಗೋವಿಂದ ಲೀಲಾಮಾನುಷ ವಿಗ್ರಹ ಬಂದು ಅವತಾರ ಮಾಡಿದ. ಮನುಷ್ಯರಂತೆ ನರವದ್ವೃತ್ತಿ ತೋರಿಸ್ತಾನೆ, ಮನುಷ್ಯರಂತೆ ಪ್ರವೃತ್ತಿ, ಆದರೆ ಮನುಷ್ಯ ಅಲ್ಲ, ಲೀಲಾಮಾನುಷ ವಿಗ್ರಹ. ಆ ವಿಗ್ರಹ ಲೀಲೆಯಿಂದ ಮನುಷ್ಯರಾಗಿ ಕಾಣಿಸ್ತಾ ಇದೆ. ಆದರೆ ನಿಜವಾದ ಅದು ವಿಗ್ರಹ ಮನುಷ್ಯ ವಿಗ್ರಹ ಅಲ್ಲ, ಕಲ್ಲಿನ ವಿಗ್ರಹ ಅಲ್ಲ. ತಿರುಪತಿಗೆ ಹೋದಾಗ ಕಲ್ಲು ಅಂತ ನೋಡಿದರೆ ನಮ್ಮ ಮನಸ್ಸು ಕಲ್ಲಾಗ್ತದಷ್ಟೆ. ತಿರುಪತಿಯಲ್ಲಿರುವ ಆ ವಿಗ್ರಹ ಸಚ್ಚಿದಾನಂದ ವಿಗ್ರಹ, ಅಲ್ಲಿ ಯಾವ ಕಲ್ಲಿಲ್ಲ, ಯಾವ ಮನುಷ್ಯರಿಲ್ಲ, ಅಂತಹ ಅದ್ಭುತವಾದಂತಹ ವಿಗ್ರಹ. ಅಂತ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಪಾವನಂ ಪರಮಂ ದಿವ್ಯಂ ವೆಂಕಟಾದ್ರಿಂ ಸಮಾಗತಃ. ಆ ಮಾಯಾವಿಯಾದ ಪರಮಾತ್ಮ ತ್ಯಕ್ವಾ ವೈಕುಂಠಮುತ್ತಮಂ, ಆ ವೈಕುಂಠವನ್ನ ತಾನು ಬಿಟ್ಟು, ಅರ್ಥಾತ್ ಒಂದು ರೂಪದಿಂದ ಕೆಳಗೆ ಇಳಿದು ಬಂದು ಪಾವನಂ ಪರಮಂ ದಿವ್ಯಂ ವೆಂಕಟಾದ್ರಿಂ ಸಮಾಗತ, ವೆಂಕಟಾಚಲಕ್ಕೆ ಬಂದಿದ್ದಾನೆ ಅಂತ ಹೇಳಿ. ಅದು ಎಲ್ಲಿದೆ? ಒಂದು ಸ್ವಲ್ಪ ನಮಗೆ ಈ ಪೇಪರ್ನೊಳಗೆ ಚೆಕ್ ಬಂದಿ ಅಂತ ಬರೀತಾರೆ ನೋಡಿ, ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ. ಹಾಗೆ ಅದನ್ನ ಎಕ್ಸಾಕ್ಟ್ ಕೋಆರ್ಡಿನೇಟ್ಸ್ ಕೊಡಬೇಕಲ್ಲ, ಎಲ್ಲಿ ಬಂದ ಅಂತ. ಅದಕ್ಕೆ ಹೇಳ್ತಾರೆ, ಗಂಗಾಯ ದಕ್ಷಿಣೇ ದೇಶೇ ಯೋಜನಾನಾಂ ಶತತ್ರಯೇ. ಏನ್ರಿ, ಒಂದು ಯೋಜನ ಅಂದ್ರೆ ಒಂದು ಹತ್ರ ಒಂದು 8 ಮೈಲಿ. ಅಂತಹ ಶತತ್ರಯೇ 300 ಯೋಜನ ದೂರ ಗಂಗಾದಿಂದ ಕೆಳಗಡೆ. ಇದು ಒಂದನೇದ್ದು. ಎರಡನೇದ್ದು ಸುವರ್ಣ ಮುಖರಿ ನಾಮ ನದೀನಾಂ ಪ್ರವರಾ ನದಿ. ಅಲ್ಲಿ ಗಂಗಾ ನದಿಯಿಂದ 300 ಯೋಜನ ದಕ್ಷಿಣಕ್ಕೆ ಸುವರ್ಣ ಮುಖರಿ ಎಂಬ ನದಿ ಇದೆ. ಅದು ಎಂಥ ನದಿ? ಪ್ರವರಾ ನದಿ. ಪ್ರವರಾ ನದಿ ಅಂತಂದ್ರೆ ಶ್ರೇಷ್ಠವಾದ ಪುಣ್ಯದಾಯಕವಾದ ನದಿ ಅಲ್ಲಿ ಉಂಟು. ಶುಕಸ್ಯ ವರದಾ ಪುಣ್ಯ ಹೆಗಸ್ತ್ಯ ಮುನಿ ಪೂಜಿತ ತಸ್ಯಾ ಏವೋತ್ತರೇ ತೀರೆ ಕ್ರೋಶಾರ್ಧದ್ವಯ ಮಾತ್ರಕ್ಕೆ. ಮತ್ತು ಆ ನದಿಯ ವಿಶೇಷತೆ ಏನಂತಂದ್ರೆ, ಶುಕಾಚಾರ್ಯರು ತಪಸ್ಸು ಮಾಡಿದ ನದಿ. ಶುಕಮುನಿಗಳು, ಯಾವ ಶುಕಮುನಿಗಳು ಭಾಗವತವನ್ನ ಉಪದೇಶ ಮಾಡಿ ಆಚಾರ್ಯರು ಅಂತಾದರೂ, ಆ ಶುಕಮುನಿಗಳು ತಪಸ್ಸು ಮಾಡಿದ ಕ್ಷೇತ್ರ ಅದು ಈ ಸುವರ್ಣಮುಖರಿ ನದಿ ಕ್ಷೇತ್ರ. ಅಲ್ಲಿಯೇ ಮತ್ತು ಅಗಸ್ತ್ಯ ಮುನಿ ಪೂಜಿತ, ಅಗಸ್ತ್ಯರು ಕೂಡ ಅಲ್ಲಿ ಪೂಜೆ ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಅಲ್ಲಿಯೇ ಒಂದು ಕ್ರೋಶಾರ್ಧದ್ವಯ ಮಾತ್ರಕ್ಕೆ, ಸ್ವಲ್ಪೇ ಸ್ವಲ್ಪ ಆ ಸುವರ್ಣಮುಖರಿ ನದಿಯ ಹತ್ತಿರದಲ್ಲಿ ಒಂದು ಒಳ್ಳೆಯ ಪರ್ವತ ಇದೆ. ಆ ಪರ್ವತದ ಹೆಸರು ಶ್ರೀ ವೆಂಕಟಗಿರಿರ್ನಾಮ ವರ್ತತೆ ಪುಣ್ಯಕಾನನಃ ಸುವರ್ಣಗಿರಿ ಪುತ್ರಸ್ತು ಸರ್ವತೀರ್ಥ ಸಮನ್ವಿತ. ಅದು ಸುವರ್ಣಗಿರಿ ಪುತ್ರ. ನಿನ್ನೆ ಬಂದಿತ್ತಲ್ಲ ವಿಷಯ. ಯಾವ ಪರ್ವತ ಇದು ಅಂದ್ರೆ, ಸುವರ್ಣಗಿರಿಯಾದ ಮೇರು ಪರ್ವತದ ಮಗ ಆನಂದ ಪರ್ವತ. ಆ ಆನಂದ ಪರ್ವತವೇ ಇಲ್ಲಿಗೆ ಬಂದು ವೆಂಕಟಾಚಲ ಅಂತಾಗಿದೆ. ಆ ವೆಂಕಟಾಚಲ ಅನ್ನೋದು ಸುವರ್ಣಗಿರಿಯ ಮಗ ಮತ್ತು ಸರ್ವತೀರ್ಥ ಸಮನ್ವಿತ. ಎಷ್ಟು ತೀರ್ಥ ಅಂತ ಎಣಿಸೋದಿಲ್ಲ, 1 2 3 ಅಂತಿಲ್ಲ. ಎಲ್ಲ ತೀರ್ಥಗಳ ರಾಶಿ ಇರೋದು ಆ ವೈಕುಂಠ ಪರ್ವತದಲ್ಲಿ. ಕೋಟಿ ತೀರ್ಥಗಳ ಸನ್ನಿಧಾನ ಇರುವಂತಹ ಅದು ಒಂದು ದೊಡ್ಡ ಪರ್ವತ. ಅಲ್ಲಿಗೆ ಬಂದಿದ್ದಾನೆ. ಮತ್ತೆ ಅಷ್ಟಕ್ಕೆ ಮುಗಿಸೋದಿಲ್ಲ, ಹೇಳ್ತಾರೆ, ಸಾಕ್ಷಾತ್ ಶೇಷಾವತಾರೋಸೌ ಸರ್ವಧಾತು ವಿರಾಜಿತ ವೈಕುಂಠ ಸದೃಶೋ ದಿವ್ಯೋ ನಾರಾಯಣ ಸಮಾಶ್ರಯ ಶೇಷ ಮಾರುತ ಸಂವಾದ ಆಗತ ಪುಣ್ಯಕಾನನಃ. ಸುವರ್ಣಗಿರಿ ಪುತ್ರನಾದ ಆ ಗಿರಿ ಶೇಷಾವತಾರವೇ ಆಗಿದೆ ಅಂತ, ಅರ್ಥಾತ್ ಆ ಪರ್ವತನೇ ಶೇಷದೇವರ ಶರೀರ ಆಗಿದೆ. ಮತ್ತು ವೈಕುಂಠ ಸದೃಶವಾದ ನಾರಾಯಣ ಆಶ್ರಮ, ನಾರಾಯಣ ಸಮಾಶ್ರಯವಾದಂತಹ ಪರ್ವತ ಅದು. ವೈಕುಂಠ ಇದ್ದಂತೆ. ಅದಕ್ಕೆ ನಾವು ಹೋದಾಗ ಇದೇ ಲೋಕದಲ್ಲಿ ಇದೇ ಜನ್ಮದಿಂದ ನಾವು ವೈಕುಂಠವನ್ನು ಹೋಗಬೇಕು ಅಂತಂದ್ರೆ ವೆಂಕಟೇಶ ದೇವರ ಆ ತಿರುಪತಿ ಕ್ಷೇತ್ರಕ್ಕೆ ಹೋಗ್ಬೇಕು. ಅದೇ ವೈಕುಂಠ, ಭೂವೈಕುಂಠ ಎಂಬುದಾಗಿ ಕರೀತಾರೆ ಅದನ್ನ. ಮತ್ತು ನಿಮಗೆ ಗೊತ್ತಿದ್ದಂತೆ ಅದು ಶತಯೋಜನ ವಿಸ್ತೀರ್ಣ 30 ಯೋಜನ ಮಾಯತಃ. ನೋಡ್ರಿ, ಒಂದು 100 ಸ್ಕ್ವೇರ್ ಫೀಟ್ ಅಲ್ಲ, ಸ್ಕ್ವೇರ್ ಯೋಜನ ಅಂತ ಹೇಳಿದ್ರು. ಯೋಜನಗಳು 100, ಈ ಕಡೆ ಅಡ್ಡಕ್ಕೆ 30 ಅಂತ, ಅಷ್ಟು ದೊಡ್ಡದಾದಂತಹ ಯೋಜನ ಅದಿದೆ. ವದನಂ ವೆಂಕಟಗಿರಿ ನೃಸಿಂಹಾದೃಶ್ಚ ಮಧ್ಯಮ ಶ್ರೀಶೈಲ ಪುಚ್ಛಭಾಗಸ್ತು ಸರ್ವಕ್ಷೇತ್ರಮಯೋ ಗಿರಿ. ಮತ್ತೆ ಅದನ್ನು ನೋಡ್ಬೇಕು ನೀವು, 3 ಭಾಗಗಳಲ್ಲಿ ವಿಭಕ್ತವಾಗಿ ಕಾಣಿಸ್ತದೆ. ಆ ಪರ್ವತ 3 ಭಾಗವಿದೆ. ಅದರಲ್ಲಿ ವೈಕುಂಠಗಿರಿ ಅಥವಾ ವೆಂಕಟಗಿರಿ ಅನ್ನೋದು ಪ್ರಥಮ ಭಾಗ. ನರಸಿಂಹ ಪರ್ವತ
ಅದು ಮಧ್ಯಮ ಭಾಗ ಅಹೋಬಿಲ ಕ್ಷೇತ್ರ. ಮುಂದೆ ಶ್ರೀಶೈಲ ಅಂತ ಇನ್ನೊಂದು ಪರ್ವತ ಇದೆ. ಆ ಶ್ರೀಶೈಲ ಅನ್ನೋದು ಪುಚ್ಛ ಭಾಗ, ಮೂರನೇ ಭಾಗ. ಹೀಗೆ ವೈಕುಂಠಗಿರಿ, ನರಸಿಂಹಾದ್ರಿ ಮತ್ತು ಶ್ರೀಶೈಲ ಪರ್ವತ ಈ ಮೂರನ್ನು ಸೇರಿಸಿ ಆದಂತಹದ್ದು ಈ ದೊಡ್ಡದಾದ ವೈಕುಂಠ ಪರ್ವತ ಅಂತ ಹೇಳಿ. ಸರ್ವವೃಕ್ಷ ಸಮಾಕೀರ್ಣ ಸರ್ವಧಾತು ವಿಭೂಷಿತ. ಅಲ್ಲಿ ಸಿಗದೇ ಇರುವಂತಹ ವೃಕ್ಷದ ಜಾತಿಯೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಅಲ್ಲಿ ಸಿಗ್ತದೆ. ನೋಡೋ ದೃಷ್ಟಿ ನಮಗಿರಬೇಕು. ವೈಕುಂಠ ಪರ್ವತವನ್ನು ಅರ್ಥಾತ್ ವೆಂಕಟೇಶ ದೇವರ ಪರ್ವತವನ್ನು ಏರುವಾಗ ಕಾಣಿಸಿದ ಪ್ರತಿಯೊಂದು ವಸ್ತುವು ಕೂಡ ಜಡ ಅಂತ ತಿಳಿಬಾರದು, ಅದೆಲ್ಲವೂ ಚೇತನ ಅಂತ ತಿಳಿಬೇಕು. ಒಂದು ಕಲ್ಲು ಕಾಣಿಸ್ತಾ, ಅದರಲ್ಲಿ ದೇವತೆಗಳಿದ್ದಾರೆ. ಒಂದು ವೃಕ್ಷ ಕಾಣಿಸ್ತು, ಅದರಲ್ಲಿ ದೇವತೆಗಳಿದ್ದಾರೆ. ಎಲ್ಲದರೊಳಗೂ ಕೂಡ ಸಮಸ್ತ ದೇವತಾ ಪ್ರಪಂಚವೇ ಅಲ್ಲಿ ಬಂದು ಇಳಿದಿದೆ ಎಂಬುದಾಗಿ ತಿಳಿಬೇಕು. ಇಷ್ಟು ಹೇಳ್ತಾರೆ. ಇನ್ನೂ ಅದರ ವಿಶೇಷವಾದ ವಿವರಣೆಯನ್ನೆಲ್ಲ ಕೊಡ್ತಾರೆ. ಏವಂ ಮನೋಹರ ಶ್ರೀಮಾನ್ ಪರ್ವತ ಪುಣ್ಯಕಾನನ ತರವೋ ದೈವತ ಗಣಾ ಮೃಗಾಶ್ಚ ಮುನಿ ಪುಂಗವಾಹ. ಎಷ್ಟು ಚಂದದ ನೋಡು. ತರವಹ, ವೈಕುಂಠ ಪರ್ವತದಲ್ಲಿ ಇರುವಂತಹ ವೃಕ್ಷಗಳು ಯಾರು ಅಂತಂದ್ರೆ ದೇವತೆಗಳೇ ಅಲ್ಲಿ ಬಂದವರು. ಯಾವುದಾದ್ರೂ ವೃಕ್ಷ ನೋಡಿದ್ರೆ ದೇವತಾ ಸ್ವರೂಪ ಅಂತ. ಮುನಿಶ್ಚ, ಮೃಗಾಶ್ಚ ಮುನಿಪುಂಗವಾಹ. ನಾವು ಬೆಟ್ಟ ಹತ್ತಬೇಕಾದ್ರೆ ಮೃಗಗಳು ಕಾಣಿಸ್ತಾ ಇರ್ತಾವೆ ನೋಡ್ರಿ, ಚಿಗರೆ ಮೊದಲಾದ ಮೃಗಗಳು. ಆ ಮೃಗಗಳನ್ನು ನೋಡಿದಾಗ ಗೊತ್ತಾಗಬೇಕು ಅವೆಲ್ಲ ಋಷಿಗಳೇ ಅಲ್ಲಿ ಬಂದವರು, ಮುನಿಗಳೇ ಅಲ್ಲಿ ಬಂದಿದ್ದಾರೆ. ಆಮೇಲೆ ಪಿತರ ಪಕ್ಷಿಣ ಸರ್ವೇ ಪಾಷಾಣ ಯಕ್ಷ ಕಿನ್ನರಾಹ. ಅಲ್ಲಿ ಕಾಣಿಸುವ ಪಕ್ಷಿಗಳು ಸಣ್ಣ ಸಣ್ಣ ಗುಬ್ಬಿಯನ್ನು ಮೊದಲು ಮಾಡಿಕೊಂಡು ದೊಡ್ಡ ದೊಡ್ಡ ಪಕ್ಷಿಗಳೆಲ್ಲವೂ ಕೂಡ ಪಿತೃದೇವತೆಗಳು. ಪಿತೃದೇವತೆಗಳೇ ಪಕ್ಷಿ ರೂಪದಲ್ಲಿ ಅಲ್ಲಿದ್ದಾರೆ. ಮತ್ತು ಕಾಲಿಗೆ ತಾಕುವ ಒಂದೊಂದು ಸಣ್ಣ ಸಣ್ಣ ಕಲ್ಲಿದೆಯಲ್ಲ ಪಾಷಾಣ, ಆ ಪಾಷಾಣ ಖಂಡ ಯಕ್ಷರು, ಕಿನ್ನರರು, ಕಿಂಪುರುಷರು ಎಲ್ಲರೂ ಇದ್ದಾರೆ. ಹೀಗೆ ದೊಡ್ಡದಾದ ಪ್ರಭಾವ, ಅದ್ಭುತವಾದಂತಹ ಆ ಜಾಗವನ್ನು ನಾವು ಸ್ಮರಣೆ ಮಾಡಬೇಕು. ಅಲ್ಲ, ಈ ಸ್ತೋತ್ರವನ್ನು ಮಾಡುವಾಗ ಅರ್ಥಾತ್ ಈ ಗ್ರಂಥವನ್ನು ಬರೆಯುವಾಗ ಇಷ್ಟು ನಿರ್ದೇಶನವನ್ನು ಯಾಕೆ ಮಾಡಿದರು ಅಂದರೆ ನಮಗೆ ಪ್ರಯೋಜನ ಆಗಬೇಕು ಅಂತ. ದೇವರು ಬಂದು ಅವತಾರ ಮಾಡಿದ ಅಂತ ಅನ್ನೋದು ದೊಡ್ಡದು ಒಂದು. ಎರಡನೇದ್ದು, ನಾವು ಆ ಶ್ರೀನಿವಾಸನನ್ನು ನೋಡ್ಲಿಕ್ಕೆ ಹೋದಾಗ ಇದೆಲ್ಲ ಜ್ಞಾಪಕಕ್ಕೆ ಬರಬೇಕು. ಅಂದಾಗ ಈ ಪ್ರವಚನ ಇಷ್ಟು ಕೋಲಾಹಲದ ಮಧ್ಯೆ ಕೇಳಿದ್ದು ಸಾರ್ಥಕ. ಗೊತ್ತಾಯ್ತು? ಏನು ಸಾರ್ಥಕ ಅಂದ್ರೆ ಇದು ನಾವು ಹೋದಾಗ ನೆನಪಾಗ್ಬೇಕು ನಮಗೆ, ಓಹೋ ಇಷ್ಟಿದೆ ಮಹಾತ್ಮ್ಯ ಅಂತೇಳಿ. ಏವಂ ಪ್ರಭಾವೋಸ್ಯ ಗಿರೀಂದ್ರ ಜನ್ಮನಃ ಶ್ರೀ ವೆಂಕಟಾದ್ರೇಸ್ತು ಹರೇಸ್ತಥೈವ ಜಾನಂತಿ ತೇ ಬ್ರಹ್ಮ ಶಿವೇಂದ್ರ ಪೂರ್ವಕಾಹ ಅತ್ಯಲ್ಪ ವೀರ್ಯ ಮನುಜಾಸ್ತು ಕಿಂ ಪುನಃ. ಹೇಳಿದ್ರು ನೋಡ್ರಿ. ಹೀಗೆ ಈ ಗಿರೀಂದ್ರ ಜನ್ಮ ಅರ್ಥಾತ್ ಈ ಪರ್ವತ ಶ್ರೇಷ್ಠವಿದೆ, ಅದು ಅದರ ಪ್ರಭಾವವನ್ನು ಮತ್ತು ವೈಕುಂಠದಲ್ಲಿ ಇಳಿದು ಬಂದಂತಹ ಶ್ರೀ ವೆಂಕಟೇಶ ದೇವರ ಪ್ರಭಾವವನ್ನು ತಿಳಿಯಲಿಕ್ಕೆ ಹೇಳಲಿಕ್ಕೆ ನಮಗೆ ಶಕ್ತಿ ಇಲ್ಲ, ಕೇಳಲಿಕ್ಕೆ ತಿಳಿಯಲಿಕ್ಕೆ ನಿಮಗೆ ಶಕ್ತಿ ಇಲ್ಲ. ಅಂತೂ ಹೇಳೋರು ನಾವಲ್ಲ, ಕೇಳೋರು ನಾವಲ್ಲ. ಅದು ಯಾರು ಅಂದರೆ ಹೇಳ್ತಾರೆ ಬ್ರಹ್ಮ ಶಿವೇಂದ್ರ ಪೂರ್ವಕಾಹ. ಬ್ರಹ್ಮದೇವರೇ ಹೇಳಬೇಕು, ರುದ್ರದೇವರೇ ಹೇಳಬೇಕು, ದೇವತೆಗಳೇ ಹೇಳಬೇಕು ಹೊರತು ನಮ್ಮಂಥ ಸಾಮಾನ್ಯ ಮನುಜರಿಗೆ ಅತ್ಯಲ್ಪ ವೀರ್ಯಾಹ ಮನುಜಾಹ, ಸಾಮಾನ್ಯ ಶಕ್ತಿ ಸಾಮಾನ್ಯ ಭಕ್ತಿ ಇರುವಂತಹ ನಮಗೆ ಅದರ ಮಹಿಮೆಯನ್ನು ಹೇಳಲಿಕ್ಕಾಗೋದಿಲ್ಲ ಎಂಬುದಾಗಿ ಹೇಳಿ ಇತಿಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ಭಗವತಃ ವೈಕುಂಠಾದ್ ವೆಂಕಟಾಚಲ ಆಗಮನ ವರ್ಣನಂ ನಾಮ ದ್ವಿತೀಯೋಧ್ಯಾಯ ಅಂತ 2ನೇ ಅಧ್ಯಾಯವನ್ನು ಮುಗಿಸ್ತಾರೆ. 3ನೇ ಅಧ್ಯಾಯವನ್ನು ಸ್ವಲ್ಪದಾಗಿ ನೋಡಿ ನಾಳೆ ದಿವಸ ಅದನ್ನು ಮುಂದುವರಿಸೋಣ. 10 ನಿಮಿಷ 3ನೇ ಅಧ್ಯಾಯವನ್ನು ಚಿಂತನೆ ಮಾಡೋಣ. 2 ಅಧ್ಯಾಯ ಗೊತ್ತಾಯಿತು. ಮೊದಲಿಗೆ ಚತುರ್ಯುಗ ಮಹಿಮೆಯನ್ನು ಹೇಳಿದರು. ಮತ್ತೆ 2ನೇ ಅಧ್ಯಾಯದಲ್ಲಿ ಯಾಕೆ ಶ್ರೀನಿವಾಸ ಕೆಳಗೆ ಇಳಿದು ಬಂದು ಅವತಾರ ಮಾಡಿದ, ಈ 2 ವಿಚಾರವನ್ನು ನಾವು ತಿಳ್ಕೊಂಡು. 3ನೇದ್ದು ಶತಾನಂದ ಉವಾಚ ತಸ್ಯೋಪರಿವರಾ ದಿವ್ಯ ಸ್ವಾಮಿ ಪುಷ್ಕರಣಿ ಶುಭಾ ಮಚ್ಚ ಕಚ್ಚಪ ಸಂವಾದ ಜಲಕುಕ್ಕುಟ ಭೂಷಿತ ಶಿಂಶುಮಾರ ಗಣಾಕೀರ್ಣ ಮಂಡೂಕ ಸ್ವರ ಹುಂಕೃತ. ಎಷ್ಟು ಚೆನ್ನಾಗಿದೆ. ಈ ಅದ್ಭುತವಾದಂತಹ ಪರ್ವತದ ಮೇಲೆ ಸ್ವಾಮಿ ಪುಷ್ಕರಣಿ ತೀರ್ಥ ಅಂತಿದೆ, ನಮಗೆಲ್ಲ ಗೊತ್ತಿರುವಂಥದ್ದೇ. ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹಮೋದತೆ, ಅಲ್ಲೇ ಪಕ್ಕದೊಳಗೆ ಶ್ರೀನಿವಾಸ ಇದ್ದಾನೆ, ಮಹಾಲಕ್ಷ್ಮಿ ಸಮೇತನಾಗಿ ಪದ್ಮಾವತಿ ಸಮೇತನಾಗಿ ಅಂತನ್ನೋದನ್ನು ನಾವು ನೋಡಿದ್ದೀವಿ. ಅಂತಹ ಸ್ವಾಮಿ ಪುಷ್ಕರಣಿಯಲ್ಲಿ ಎಲ್ಲ ರೀತಿಯ ಜಲಚರಗಳು, ಮಚ್ಚ ಕಚ್ಚಪ ಜಲಕುಕ್ಕುಟಾದಿ ಎಲ್ಲ ರೀತಿಯಾದಂತಹ ಜಲಚರ ಪ್ರಾಣಿಗಳು ಅಲ್ಲಿ ವಾಸ ಮಾಡಿವೆ. ಮತ್ತೆ ನೆನಪು ಮಾಡ್ಕೊಳ್ಬೇಕು, ಅದು ಕೇವಲ ಭೂತದಲ್ಲಿ ಇರುವ ಭೌತಿಕವಾದ ಸಾಮಾನ್ಯ ಪಕ್ಷಿ ಮೃಗಗಳು ಅಲ್ಲ,
ಅದು ಕೂಡ ದೇವತೆಗಳೇ ಅಂತ ನೆನಪು ಮಾಡ್ಕೊಳ್ಬೇಕು. ಮತ್ತೆ ಪ್ರಧಾನವಾಗಿ ಇನ್ನೊಂದು ವಿಷಯ ಹೇಳ್ತಾರೆ, ಗಂಗಾದಿ ಸರ್ವತೀರ್ಥಾನಾಂ ಜನ್ಮಭೂಮಿರ್ವಿರಾಜತೆ ತಸ್ಯಾಂ ಯೇ ಸ್ನಾಂತಿ ಮನುಜಾಹ ತೇ ಧನ್ಯ ಪುಣ್ಯವರ್ಧನಾಹ. ಅಲ್ಲಿ ನದಿ ಇದೆಯಲ್ಲ, ಸ್ವಾಮಿ ಪುಷ್ಕರಣಿಯ ನದಿ, ಅರ್ಥಾತ್ ಆ ಜಲ ಅದು ಸಾಕ್ಷಾತ್ ಗಂಗಾದಿ ಸರ್ವತೀರ್ಥಗಳು ಸಮಾಕೀರ್ಣವಾದದ್ದು. ಏನ್ರಿ, ಅಷ್ಟು ಚೆನ್ನಾಗಿ ಅದು ಶ್ರೇಷ್ಠವಾಗಿ ಇರುವಂತಹದ್ದು. ನಮಗೆ ಗಂಗಾ ನದಿಗೆ ಹೋಗ್ಲಿಕ್ಕಾಗಿಲ್ಲ ಅಂತ ಯಾರೂ ದುಃಖ ಪಡಬೇಕಾಗಿಲ್ಲ. ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಸಾಕು ಅಂತ ಹೇಳ್ತಾರೆ, ಅಷ್ಟು ದೊಡ್ಡದು. ಅಲ್ಲಿ ಯಾರು ಸ್ನಾನ ಮಾಡುತ್ತಾರೋ ಅವರು ನಿತ್ಯದಲ್ಲಿ ಪುಣ್ಯವನ್ನು ವರ್ಧನೆ ಮಾಡ್ಕೊಳ್ತಾರೆ. ನಿತ್ಯ ಪುಣ್ಯವರ್ಧಕವಾದದ್ದು ಅದು ಸ್ನಾನ. ಅಷ್ಟು ಆಗಿಲ್ಲ ಅಂತ ಇಟ್ಕೊಳ್ರಿ, ಎಲ್ಲಿ ಇಲ್ಲಿ ಹೋಗ್ಲಿಕ್ಕಾಗ್ತದೆ? ಟಿಕೆಟ್ ಸಿಕ್ಕಾಗ ಹೋಗ್ಬೇಕು ಶ್ರೀನಿವಾಸನ ದರ್ಶನಕ್ಕೆ, ಬೇಡ, ಮನೆಯೊಳಗೆ ಸ್ವಾಮಿ ಪುಷ್ಕರಣಿ ಸ್ಮರಣೆ ಆದರೂ ಮಾಡಿ, ಅಷ್ಟಾದರೂ ಬೇಕಾದಷ್ಟಾಯ್ತು. ಮತ್ತೆ ಹೇಳ್ತಾರೆ, ಧನುರ್ಮಾಸೆ ಸಿತೆ ಪಕ್ಷೆ ದ್ವಾದಶ್ಯಾಮರುಣೋದಗೆ ಕಾಂಕ್ಷಂತಿ ದೇವತಾ ಸರ್ವಾಹ ಮಜ್ಜನಂ ತಜ್ಜಲೆ ಶುಭೆ. ಈ ಸ್ವಾಮಿ ಪುಷ್ಕರಣಿಯಲ್ಲಿ ಎಲ್ಲ ದೇವತೆಗಳು ಬಂದು ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರಂತೆ. ವಿಶೇಷತಃ ಧನುರ್ಮಾಸ ಶುಕ್ಲ ಪಕ್ಷದ ದ್ವಾದಶಿ ಧನುರ್ಮಾಸದಲ್ಲಿ ಅಲ್ಲಿ ಸ್ನಾನ ಮಾಡಬೇಕು ಅಂತ ದೇವತೆಗಳೇ ಮಾಡ್ತಾರೆ ಅಂತಂದರೆ, ಇನ್ನು ಮನುಷ್ಯರು ಸಾಮಾನ್ಯರು ಮಾಡಬೇಕು ಅಂತ ಅನ್ನೋದನ್ನು ಏನು ಹೇಳೋಣ ಅಂಥೇಳಿ ಕವಿಗಳು ನಮಗೆ ಅದನ್ನು ಬಿಡ್ತಾರೆ. ಈ ರೀತಿಯಾಗಿ ಮಾಡ್ತಾರೆ. ಮಹತ್ವದ ಇನ್ನೊಂದು ಸಂಗತಿಯನ್ನು ಹೇಳ್ತಾರೆ, ಇಂತಹ ಶುದ್ಧವಾದ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಯಾರು ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾರೋ ಅವರ ಪಿತೃದೇವತೆಗಳೆಲ್ಲ ವೈಕುಂಠ ಲೋಕಕ್ಕೆ ಹೋಗ್ತಾರೆ ಅಂತ. ಪಾಪ ಯಾವ್ಯಾವ ಕಷ್ಟಕ್ಕೆ ಬಿದ್ದಿರ್ತಾರೋ ಪಿತೃಗಳು ಗೊತ್ತಿಲ್ಲ. ಮಕ್ಕಳು ಮಾಡಿದ ಅನಾಚಾರಕ್ಕೆ ನರಕಕ್ಕೆ ಬಿದ್ದಿರ್ತಾರೆ ಪಿತೃಗಳು. ಎಷ್ಟೋ ಸಲ ಅವರಿಗೆ ಕರ್ಮಾದಿಗಳು ಆಗಿರೋದಿಲ್ಲ, ದುಃಖದಲ್ಲಿ ಬಿದ್ದಿರ್ತಾರೆ. ಪಿತೃಗಳೆಲ್ಲ ದುಃಖಪಟ್ಟಾಗ ಇಲ್ಲಿ ಬದುಕುವ ಮನುಷ್ಯರಿಗೂ ಕೂಡ ಸುಖ ಅನ್ನೋದಿರೋದಿಲ್ಲ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಪಿತೃದೋಷ ಇದೆ ಅಂತೆಲ್ಲ ಬರೀತಾರೆ. ಅದರಿಂದ ಎಂಥ ಭಯಾನಕವಾದದ್ದಾಗ್ತದೆ. ಅದು ನಮಗೆ ತಿಳಿದು ನಾವು ಅದಕ್ಕೆ ಉಪಾಯ ಮಾಡೋ ಹೊತ್ತಿಗೆ ಅಂದ್ರೆ ತಡ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಇದೆಯೋ ಇಲ್ಲವೋ ಕೇಳೋಕ್ಕಿಂತ ಮುಂಚೆ ಆ ವೈಕುಂಠ ಪರ್ವತದ ಸ್ವಾಮಿ ಪುಷ್ಕರಣಿಯಲ್ಲಿ ಶ್ರೀನಿವಾಸನ ಸನ್ನಿಧಾನದಲ್ಲಿ ಶ್ರಾದ್ದ ಕರ್ಮವನ್ನು ಮಾಡಬೇಕು. ಆ ಪಿತೃ ಕಾರ್ಯವನ್ನು ಮಾಡಿದರೆ ಸಾಕು, ಎಲ್ಲ ಪಿತೃಗಳು ಕೂಡ ಅಲ್ಲಿಂದ ಮುಕ್ತರಾಗಿ ಹೋಗ್ತಾರೆ. ಜನ್ಮನ ಕಿಮನೇನೇಹ ವ್ಯರ್ಥೇನ ಭವತಾಮಹೋ ಸ್ನಾನ ದಾನೇನ ತೀರ್ಥೇ ಮನುಜ ಭಾಗ್ಯಶಾಲಿನಃ. ಕೇವಲ ಸ್ನಾನ ದಾನಗಳಿಂದಲೇ ಮನುಷ್ಯರು ಭಾಗ್ಯವಂತರಾಗ್ತಾರೆ. ಭಾಗ್ಯ ಎಲ್ಲಿಂದ ದೊರೀತದೆ? ಇಲ್ಲಿದ್ದಲ್ಲೇ ಇದ್ದು ನಾವು ಏನೂ ಮಾಡದೇ ಇದ್ದು ಯಾವ ಭಾಗ್ಯ ದೊರೀತದೆ? ಅದರ ಬದಲು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಸಾಕು ಭಾಗ್ಯ. ಎಷ್ಟು ಕಷ್ಟ ಇದೆ? ಏನೂ ಕಷ್ಟ ಇಲ್ಲ. ಒಂದೇ ಒಂದು ಮನಸ್ಸು ನಾವು ಮಾಡಬೇಕಷ್ಟೆ. ಅಲ್ಲಿಗೆ ಹೋಗಬೇಕು, ಶ್ರಾದ್ದಾದಿ ಕರ್ಮ ಮಾಡಬೇಕು, ಸ್ನಾನಾದಿ ಪಾನಾದಿಗಳನ್ನು ಮಾಡಬೇಕು, ಅಷ್ಟೇ ಇರೋದು. ಹೀಗಾಗಿ ಮುಂದೆ ಹೇಳ್ತಾರೆ, ಹಿಂದೆ ಶಂಖ ಎಂಬ ರಾಜ ಸ್ನಾನ ಮಾತ್ರದಿಂದಲೇ ರಾಜ್ಯವನ್ನು ಪಡೆದ. ನಾರಾಯಣ ಎಂಬ ಬ್ರಾಹ್ಮಣ ಆಂಗೀರಸ ಸುತನಾದಂತಹ ಆಂಗೀರಸ ಗೋತ್ರದಲ್ಲಿ ಬಂದಂತಹ ಅವನು ಆ ಮಹಾ ಮಹಿಮೆಯಿಂದ ಜಗಾಮ ಹರಿಮಂದಿರಂ ಒಳ್ಳೆಯ ತನ್ನ ಉದ್ಧಾರವನ್ನು ಪಡೆದ. ಮತ್ತೆ ಇನ್ನೊಂದು ಚಂದಾಗಿ ಹೇಳ್ತಾರೆ ನೋಡ್ರಿ, ಎಲ್ಲಿಂದ ಎಲ್ಲಿ ಕನೆಕ್ಷನ್ ಕೊಡ್ತಾರೆ. ರಾಮೋಪಿ ತತ್ರ ಸ್ನಾನೇನ ಕೃತಾಂ ಸೀತಾಮವಾಪಹ. ನಮ್ಮ ಹತ್ರ ಸಾಮಾನು ಕಳೀತು ಅಂತಂದ್ರೆ ಬಹಳ ದುಃಖ ಪಡ್ತಾ ಇರ್ತೀವಿ. ಯಾವುದೋ ಒಂದು ವಸ್ತು ಕಳೀತು ಅಂದ್ರೆ ಭಾರಿ ಮನಸ್ಸಿಗೆ ಬೇಜಾರು. ರಾಮದೇವರು ಸೀತಾದೇವಿಯನ್ನು ಕಳ್ಕೊಂಡಿದ್ರು ಅಂದ್ರೆ ಲೋಕದ ದೃಷ್ಟಿಯಿಂದ, ನಿಜವಾದ ಅರ್ಥದೊಳಗಲ್ಲ, ಲೋಕದೃಷ್ಟಿಯಿಂದ ಸೀತೆ ದೂರವಾಗಿದ್ದಳು. ಅವಳನ್ನು ಪಡಿಬೇಕು ಅಂತಂದಾಗ ರಾಮದೇವರು ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರು. ಇದು ಅಪರೂಪದ ವಿಷಯ. ರಾಮಾಯಣದಲ್ಲಿ ಈ ಕಥೆ ಬರುವುದಿಲ್ಲ, ಇದರಲ್ಲಿ ಬರ್ತದೆ ನೋಡಿ. ಏನ್ ಹೇಳ್ತಾರೆ, ರಾಮೋಪಿ ತತ್ರ ಸ್ನಾನೇನ ಹೃತಾಂ ಸೀತಾಂ ಅವಾಪಹ, ಹೇಗೆ ಪಡೆದಿದ್ದಾನೆ. ಏವಂ ತೀರ್ಥವರ ತತ್ರ ಸ್ವಾಮಿ ಪುಷ್ಕರಣಿ ಶುಭ. ಆ ಸ್ವಾಮಿ ಪುಷ್ಕರಣಿಯ ಪಶ್ಚಿಮದ ಭಾಗದಲ್ಲಿ ವರಾಹದೇವರ ಮೂರ್ತಿ ಇದೆ. ವರಾಹದೇವರ ಸಣ್ಣ ಮಂದಿರ ಇದೆ, ನೀವು ನೋಡಿದ್ದೀರಿ. ಆ ವರಾಹದೇವರ ದರ್ಶನವನ್ನು ಮಾಡಿಯೇ ನಾವು ಮುಂದೆ ಶ್ರೀನಿವಾಸ ದೇವರ ದರ್ಶನ ಮಾಡ್ತೀವಿ. ಹಾಗೆ ವರಾಹದೇವರು ಅಲ್ಲಿ ಹೇಗಿದ್ದಾನೆ ಅಂತ ಹೇಳ್ತಾರೆ ನೋಡ್ರಿ. ಧರಾ ಮಾಲಿಂಗ್ಯ ಮಲ್ಮೀಕ ಆಸ್ತೆ ಪಿಪ್ಪಲ ರಾಜಿತೆ. ಅಶ್ವತ್ಥ ವೃಕ್ಷದ ಕೆಳಗೆ ಅದ್ಭುತವಾಗಿ ವರಾಹದೇವರು ಕಾಣಿಸ್ಕೋತಾರೆ. ಹೇಗಿದ್ದಾರೆ? ಧರಾದೇವಿಯನ್ನ ಕೈಯಲ್ಲಿ ಆಲಿಂಗನ ಮಾಡ್ಕೊಂಡಿದ್ದಾರೆ. ಅಪರೂಪದ ಒಂದು ಮೂರ್ತಿ ಧರಾದೇವಿಯ ಜೊತೆಗೆ ಇರುವಂತಹ ವರಾಹದೇವರ ಮೂರ್ತಿ. ಹೀಗಾಗಿ ಈ ಈ ಪರ್ವತದ ಬಗ್ಗೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಎಷ್ಟು ಹೇಳಿದ್ರೂ ಕಡಿಮೆ. ದಕ್ಷಿಣೇ ವಿಮಲಂ ದಿವ್ಯಂ ವಲ್ಮೀಕಂ ದೃಷ್ಟವಾನ್ಮುದ.
ಹೀಗೆ ಪರಮಾತ್ಮ ಅಲ್ಲಿಗೆ ಬಂದು ಇಳಿದ ಮೇಲೆ ಇದೆಲ್ಲವನ್ನು ನೋಡಿದ್ದಾನೆ. ನೋಡಿದಾಕ್ಷಣ ಅವನು ವಿಚಾರ ಮಾಡ್ತಾನಂತೆ, ನಾನು ಎಲ್ಲಿ ಸದ್ಯಕ್ಕೆ ಇರಬೇಕು, ಯಾಕೆಂದ್ರೆ ಇನ್ನೂ ಸ್ವಲ್ಪ ದಿನಗಳಿದೆ. ಒಬ್ಬ ರಾಜ ಬರಬೇಕು, ಆ ರಾಜನ ಕೈಯಿಂದ ಒಂದಿಷ್ಟು ಆಗಬೇಕು ಕೆಲಸ, ಆವಾಗ ಇವನು ಹೊರಗೆ ಬರಬೇಕು. ಅಂದ್ರೆ ತನ್ನನ್ನು ತಾನು ಪ್ರಕಾಶ ಮಾಡಿಕೊಳ್ಳಲಿಕ್ಕೆ ಇನ್ನೂ ಸ್ವಲ್ಪ ಸಮಯ ಉಂಟು. ಅಲ್ಲಿವರೆಗೂ ಎಲ್ಲಿ ವಾಸ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅವನಂದ, ಇತ್ತಂ ವಿಚಾರ್ಯಮಾಣೇತು ಸ್ವಾಮಿ ಪುಷ್ಕರಣಿ ತಟೆ. ಇದೇ ಸ್ವಾಮಿ ಪುಷ್ಕರಣಿಯ ಅಶ್ವತ್ಥ ವೃಕ್ಷ, ಅಲ್ಲಿ ಧರಾದೇವಿ ಜೊತೆಗೆ ಇರುವಂತಹ ವರಾದೇವರು, ಪುಷ್ಕರಣಿ, ಅದರ ದಂಡೆಯಲ್ಲೇ ಏನ್ರಿ ಒಂದು ಹುತ್ತ ಇತ್ತು, ಹುತ್ತ ವಲ್ಮೀಕ. ಅಲ್ಲಿ ತಿಂತ್ರಿಣಿ ವೃಕ್ಷ ಮೂಲಸ್ಥಂ, ಒಂದು ಒಳ್ಳೆಯ ತಿಂತ್ರಿಣಿ ವೃಕ್ಷದ ಮೂಲದಲ್ಲಿ ಇರತಕ್ಕಂತಹ ಆ ಹುಣಸೆ ಮರದ ಮೂಲದಲ್ಲಿ ಒಂದು ದೊಡ್ಡ ಹುತ್ತ ಬೆಳೆದಿತ್ತು. ನೋಡ್ದ, ಇದೇ ಚೆನ್ನಾಗಿದೆಯಲ್ಲ ಜಾಗ ಅಂತಂದ. ಮತ್ವೇದಂ ಪರಮಂ ಸ್ಥಾನಂ ತತ್ರ ಲೀನೋ ಭವದ್ಧರಿಹಿ. ಇದು ನನ್ನ ಉತ್ತಮವಾದ ಸ್ಥಾನ, ನಾನಿಲ್ಲಿ ಅನೇಕ ದಿನಗಳ ಕಾಲ ಇಲ್ಲಿ ವಾಸ ಮಾಡಬಹುದು ಅಂತ ವಿಚಾರ ಮಾಡಿ ಆ ಹುತ್ತದೊಳಗೆ ಅವನು ಸೇರ್ಕೊಂಡು, ಹುತ್ತದೊಳಗೆ ನಾಗರಾಜ ಸೇರ್ಕೋತಾನೆ. ಇದು ನಾಗರಾಜ ಅಲ್ಲ, ಇವ ನಾಗರಾಜ ರಾಜ. ಆದ್ದರಿಂದ ಇವನು ಯಾರಿಗೂ ಕೇಳಬೇಕಾಗಿಲ್ಲ, ನೇರವಾಗಿ ಹುತ್ತವನ್ನು ಬಿಡಿಸಿದ, ಅದರೊಳಗೆ ಹೋಗಿ ಪರಮಾತ್ಮ ಕೂತಿದ್ದಾನೆ ಅಂತ ಹೇಳಿದ್ರು. ಏವಂ ದೇವೇ ಸ್ಥಿತೇ ತತ್ರ ವತ್ಸರಾಯುತಮಾಗತಂ. 10,000 ವರ್ಷದವರೆಗೂ ಅಲ್ಲಿ ಕೂತಿದ್ದಾನೆ. 10,000 ವರ್ಷ. ಅಯುತ ಅಂದ್ರೆ ಒಂದು 10,000, ಅದು ಆಯಿತು. ವತ್ಸರಾಯುತಮಾಗತಂ. ಇಷ್ಟೆಲ್ಲ ಆಗಿ ಅತೀತೆ ದ್ವಾಪರೇ ಚೈವ ತ್ವಷ್ಟಾವಿಂಶತಿತಮೇ ಕಲವು ಅತೀತೆ ವತ್ಸರೇ ಕಶ್ಚಿತ್ ಚೋಳರಾಜೋ ನೃಪೋತ್ತಮ. ಹೀಗೆ ಅಲ್ಲಿ ದ್ವಾಪರ ಅತೀತವಾಗಿ 28 ಕಲಿಯುಗ ಬಂದಾಗ ಅಲ್ಲಿ ಕಶ್ಚಿತ್ ಚೋಳರಾಜ, ಒಬ್ಬ ಚೋಳರಾಜ ಎಂಬುವನು 10,000 ವರ್ಷ ಆದ್ಮೇಲೆ ಅಲ್ಲಿ ಒಬ್ಬನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅವತಾರಂ ಸಮಾಪನ್ನೋ ನಾಗಕನ್ಯೋದರೇ ತಥಾ. ಅವನು ನಾಗಕನ್ಯೋದರೇ ತಥಾ ತಸ್ಮಿನ್ ಭಾಸತಿ ಭೂಖಂಡಂ ಬಹು ಪುಣ್ಯ ಫಲಪ್ರದಂ. ಆ ಚೋಳರಾಜ ಹೇಗಿದ್ದ ಅಂದ್ರೆ ಒಬ್ಬ ರಾಜ ಹೇಗಿರ್ಬೇಕಾಗಿದ್ದ. ನಿನ್ನೆ ಜನಕನ ತಮ್ಮ ಕುಶಧ್ವಜನ ಬಗ್ಗೆ ಕೇಳಿದ್ರಿ, ಹೇಗಿರಬೇಕು ಅಂತ, ಅದನ್ನು ನಾವು ನೋಡಿದ್ವಿ. ಅದೇ ರೀತಿಯಾಗಿ ಒಬ್ಬ ಒಳ್ಳೆಯ ರಾಜ ಇದ್ದರೆ ಹೇಗೆ ರಾಜ್ಯ ಸುಭಿಕ್ಷವಾಗಿರ್ತದೆ ಅನ್ನಕ್ಕೆ ಒಂದಿಷ್ಟು ಕುರುಹುಗಳಿರ್ತಾವೆ, ಅಲ್ಲಲ್ಲಿ ತಿಳಿಬೇಕಾದ ಚಿಹ್ನೆಗಳು. ಅದರಲ್ಲಿ ಮೊದಲನೆಯದ್ದು ಬಹುಕ್ಷೀರ ಪ್ರದಾಗಾವಹ. ಆಕಳು ಒಳ್ಳೆ ಹಾಲು ಕರಿತಾವೆ. ಈಗೆಲ್ಲ ಆಕಳು ಎಮ್ಮೆ ಹಾಲು ಕರೆಯೋದು ತುಂಬ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಅಂದರೆ ರಾಜರು ಅಷ್ಟು ಯೋಗ್ಯರಾಗಿಲ್ಲ ಅನ್ನೋದು. ಎಲ್ಲಿಂದ ಎಲ್ಲಿಗೆ ಸಂಬಂಧ ನೋಡಿ, ಬಹಳ ಮಹತ್ವದ್ದು. ಬರೀ ಆಕಳು ಅನ್ನೋದು ಒಂದು ಉದಾಹರಣೆ ಅಷ್ಟೇ. ರಾಜ್ಯದ ಸಮೃದ್ಧಿ ರಾಜನ ಯೋಗ್ಯತೆ ಮೇಲೆ ನಿಂತಿರುತ್ತೆ. ರಾಜ ದುಷ್ಟನಾದರೆ ರಾಜ್ಯದಲ್ಲಿ ಸಮಸ್ಯೆ, ರಾಜ ದೊಡ್ಡವನಾದರೆ ರಾಜ್ಯ ದೊಡ್ಡದಾಗ್ತದೆ. ಇದು ಅಲ್ಲಿಯ ಧ್ವನಿ, ಕವಿಗಳ ಧ್ವನಿ. ಅದಕ್ಕಾಗಿ ಹೇಳಿದ್ರು, ಚೋಳರಾಜ ಚೆನ್ನಾಗಿದ್ದರಿಂದ ಅಲ್ಲಿ ಗಾವಹ ಎಲ್ಲ ಆಕಳುಗಳು ಚೆನ್ನಾಗಿ ಹಾಲು ಕೊಡ್ತಾ ಇದ್ದು, ಪುತ್ರರೆಲ್ಲರೂ ಕೂಡ ಪಿತೃವತ್ಸಲರಾಗಿದ್ದರು. ತಂದೆ ತಾಯಿ ಮಾತು ಕೇಳುವ ಮಕ್ಕಳು ಬಹಳ ಕಡಿಮೆ ಇರ್ತಾರೆ ಈ ಕಾಲದಲ್ಲಂತೂ ಬಹಳ ಕಮ್ಮಿ. ಆದರೆ ಅದು ಕೂಡ ಒಂದು ಚಿಹ್ನೆ ಏನಂದ್ರೆ, ಎಲ್ಲಿ ಮಕ್ಕಳು ತಂದೆ ತಾಯಿಯ ಮಾತನ್ನು ನಡೆಸ್ತಾರೋ ಆ ಕಾಲ ಸುಭಿಕ್ಷ ಕಾಲ. ಎಷ್ಟು ಅದ್ಭುತ ಹೇಳ್ತಾರೋ. ಇದು ಪಿತೃವತ್ಸಲರಾದ ಮಕ್ಕಳಿದ್ರು. ಮತ್ತು ಕಾಲೇ ವರ್ಷತಿ ಪರ್ಜನ್ಯ. ಕಾಲೇ ಅಂದ್ರೆ ಅಟ್ ದಿ ರೈಟ್ ಟೈಮ್, ರೈಟ್ ಟೈಮ್ ಇನ್ ದಿ ರೈಟ್ ಪ್ಲೇಸ್ ಅಂತ. ಕಾಲೇ ವರ್ಷತಿ, ಏನು ಮಳೆ ಆಗ್ತಾ ಇತ್ತು ಚೆನ್ನಾಗಿ. ಸಸ್ಯ ವೈ ಬಹುಧಾನ್ಯದಾಹ. ಸಸ್ಯಗಳು ಕೂಡ ಅನೇಕ ಧಾನ್ಯವನ್ನು ಕೊಡ್ತಾ ಇತ್ತು. ಈಗ ಕೊಡೋ ಹಿಂಗಾರಿ ಮುಂಗಾರಿಗೆ ಬೇಕಾದಷ್ಟು ಸಮಸ್ಯೆ ಆಗ್ಬಿಟ್ಟು, ಯಾವಾಗೋ ಮಳೆ ಬರ್ತದೆ, ಯಾವಾಗೋ ಬೆಳೆ ಬರ್ತದೆ, ಬೆಳೆ ಬರೋದು ಇಲ್ಲ, ಬಂದು ನಾಶನೂ ಆಗ್ತದೆ. ಈ ಥರ ಸಮಸ್ಯೆಗಳು. ಅಲ್ಲಿ ಹಂಗಿಲ್ಲ, ಒಳ್ಳೆ ಕಾಲಕ್ಕೆ ಸರಿಯಾಗಿ ಮಳೆಯಾಗಿ ಧಾನ್ಯಗಳು ಬರ್ತಾ ಇತ್ತು. ನಾರಿಯರೆಲ್ಲ ಪತಿವ್ರತೆಯರಾಗಿದ್ದರು, ಪತಿಗಳೆಲ್ಲ ಸತಿವ್ರತೆಯರಾಗಿದ್ದರು. ಇದು ಅಪರೂಪ. ಎರಡೂ ಇರಬೇಕಲ್ಲ, ಬರೀ ಒನ್ ಡೈರೆಕ್ಷನ್ ಅಲ್ಲ. ಗಂಡನಿಗೆ ಹೆಂಡತಿಯ ಮೇಲೆ ವಿಶ್ವಾಸ, ಹೆಂಡತಿಗೆ ಗಂಡನ ಮೇಲೆ ವಿಶ್ವಾಸ. ಇದು ಎರಡೂ ಇದ್ದಾಗ ಆ ಸಮಾಜ ಅದಲ್ಲ, ಯಾವುದು ಕುಟುಂಬವೆಂಬ ಸಾಮಾಜಿಕವಾದ ಮೌಲ್ಯ ಗಟ್ಟಿಯಾಗ್ತದೆ. ಕುಟುಂಬದ ಮೌಲ್ಯ ಗಟ್ಟಿಯಾಗೋದು ಯಾವಾಗ? ಗಂಡ ಹೆಂಡತಿಯರಲ್ಲಿ ವಿಶ್ವಾಸ ಇರಬೇಕು. ಅದು ಇತ್ತು ಅಂತ ಹೇಳ್ತಾ. ಹೀಗಾಗಿ ಇತ್ತಂ ಶಾಸತಿ ರಾಜ್ಯಸ್ಮಿನ್ ಜನ ಆನಂದ ತತ್ಪರಾಹ. ಇಷ್ಟೆಲ್ಲ ಇದ್ದ ಮೇಲೆ ಏನಿರ್ತದೆ? ದುಃಖ ಇರ್ತದೋ ಆನಂದ ಇರ್ತದೆ? ಆನಂದವೇ ಇತ್ತು. ಬಹಳ ಸಂತೋಷದಿಂದ ಜನರೆಲ್ಲರೂ ತಮ್ಮ ಜೀವನವನ್ನು ಅಲ್ಲಿ ಕಳೀತಾ ಇದ್ದಾರೆ ಇದಾಗ ಹೇಳ್ತಾರೆ. ಆ ಕಾಲಕ್ಕೆ ಏನಾಯಿತು ಅನ್ನೋದನ್ನು ನಾಳೆ ದಿವಸ ನಾವು ಮತ್ತೆ ನೋಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣ.